श्रीगुरुभ्यो नमः हरि ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजाननपद्मार्कं गजाननमहर्निशमनेकदन्तभक्तानां एकदन्तमुपास्महे। रामाय रामभद्राय रामचन्द्राय वेदसे रघुनाथाय नाथायां सीताय पतये नमः। जानकी रामपट्टाभिराम श्रीराम रामतः श्रीमद्महारामचन्द्रस्वामिने नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरदमुख्यं श्रीरामदूतं शिरसा नमामि। मारुतात्मज प्रसन्नाञ्जनेय स्वामिने नमः। नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। अघोरेभ्यो दघोरेभ्यो घोरघोरतरेभ्यः सर्वेभ्यः सर्वसर्वेभ्यो नमस्ते अस्तु रुद्ररूपेभ्यः। तत्पुरुषाय विद्महे महादेवाय धीमहि तन्नो रुद्र प्रचोदयात्। ओम नमः शिवाय। जातवेदसे सनुवाम सोमरादितो निदहा दिवेदाः सरपर्षतु दुर्गाणि विश्वा नावे वसिन्धुं दुरितात्यग्निः त्वामग्निवर्णान्तमसा ज्वलन्तीं वैलोचनीं कर्मफले दुष्टां दुर्गां देवीगुं शरणमहं प्रपद्ये। सुतरसितरसे नमः। गौरीन्मिमाय सलिलानिक्षुत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमे व्योमन् भगवत्याम्बिकाय नमः। पद्मानने पद्मोय पद्मपुत्रे पद्मप्रिये पद्मदलायताक्षी विश्वप्रिये विष्णुमनोनुकूले त्वत्पादपद्मं मयि सन्निधत्स्व। या सा पद्मासनस्था विपुलकटतटी पद्मपत्रायताक्षी श्रीं अम्बां भगवतीं श्रीं ललितां राजराजेश्वरीं राज्यदायिनीं राज्यकलावल्लभां। ओं ललिताम्बिकाय नमः। ओं दुर्गाम्बिकाय नमः। ओं क्षेत्रपालिनी नमः। ओं क्षेत्रीशी नमः। ओं नवदुर्गाय नमः। ओं त्रिकालग्नसम्पन्ने नमः। ओं भुवनेश्वर्ये नमः। ओं ललिताम्बिकाय नमः। ओं महारूपाय नमः। ओं कालकालाय नमः। ओं कृपानिधये नमः। ओं जगद्धात्रे नमः। ओं जगदीश्वर्ये नमः। ललिताम्बिकाय नमः। श्री महालक्ष्मी नमोस्तुते। महालक्ष्मी महालक्ष्मी नमो नमः। ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಬೆಳಗಿನ ಶುಭೋದಯಗಳೊಂದಿಗೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಾಯಂದರು ತಮ್ಮೆಲ್ಲರಿಗೂ ಸಹಿತ ಇವತ್ತಿನ ನಿಮ್ಮ ಮನೋಕಾಮನೆಗಳೆಲ್ಲವೂ ಸಹಿತ ಶೀಘ್ರವಾಗಿ ಸಿದ್ಧಿಯಾಗಲಿ. ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಆಷಾಢ ಮಾಸದ ಕೃಷ್ಣ ಪಕ್ಷ ಇನ್ನೇನು ಆಗೋಯಿಗೋ ಅಂದರೆ ಆಷಾಢ ಮುಗಿದು ಇನ್ನು ಶ್ರಾವಣ ಎಂಟ್ರಿ ಆಗಿಬಿಡುತ್ತೆ. ಶ್ರಾವಣದ ಪ್ರಾರಂಭ ದಿನಗಳು ಬರ್ತಕ್ಕಂಥದ್ದು ಇನ್ನೇನು ಸಮೀಪದಲ್ಲಿದೆ. ಯಾವುದು ಯಾವ ಕಾಲವೂ ಸಹಿತ ನಿಲ್ಲುವಂಥದ್ದಲ್ಲ. ಆದರೆ ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ನಡೀಲೇಬೇಕು. ನಾವು ಅಂದುಕೊಳ್ತೀವಿ, ಒಂದಷ್ಟು ವಿಚಾರಗಳನ್ನು ಪೂರ್ವನಿಯೋಜಿತವಾಗಿ ಎಲ್ಲವೂ ಆಲೋಚನೆ ಮಾಡ್ತೀವಿ. ಹೀಗೇ ಇರಬೇಕು, ಹೀಗಾಗಬೇಕು, ಹೀಗಾದರೆ ಚೆನ್ನ, ಹೀಗೇ ನಡೆಸಬೇಕು, ಇದು ಹೀಗೆ ಮಾಡೋದ್ರಿಂದ ಹೀಗೆಲ್ಲ ಅಭಿವೃದ್ಧಿ ಅಂತ ನಾವು ಚಿಂತನೆ ಮಾಡ್ಬೋದು. ಆದರೆ ಆಲೋಚನೆ ಮಾಡಬೇಕಾದ ಮಾತ್ರ ನಮ್ಮ ಕರ್ತವ್ಯ. ಆದರೆ ವಿಧಿ ಅಂತಕ್ಕಂಥದ್ದು, ಬರಹ ಅಂತಕ್ಕಂಥದ್ದು ಭಗವಂತ ಬರೆದಿಟ್ಟಿರ್ತಾನೆ. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು, ಏನೇನು ನಡಿಬೇಕು, ಯಾವುದಾದ ಮೇಲೆ ಏನು ನಡೆದರೆ ಏನು ಸರಿ ಹೋಗುತ್ತೆ ಅನ್ನೋದನ್ನು ಅದು ಪೂರ್ವ ನಿಯೋಜಿತ. ನಾವು ಅಂದುಕೊಳ್ಳೋ ಹಾಗೆ ಎಲ್ಲವೂ ನಮ್ಮ ಮನಸ್ಸಿನ ವೇಗದಂತೆ ನಡೆಯುತ್ತೆ ಅಥವಾ ನಮ್ಮ ಮನಸ್ಸಿನಂತೆ ನಡೆಯುತ್ತೆ ಅಲ್ಲ. ಕೆಲವೊಮ್ಮೆ ಅಂದುಕೊಳ್ತೀವಿ ನಮ್ಮ ಧೈರ್ಯ, ನಮ್ಮ ಸ್ಥೈರ್ಯ, ನಮ್ಮಲ್ಲಿರುವಂಥ ಜ್ಞಾನ, ನಮ್ಮಲ್ಲಿರುವಂಥ ಒಂದಷ್ಟು ಹಣಕಾಸು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಾವು ಯಾವುದರಲ್ಲಿ ಬಲಿಷ್ಠರಾಗಿದ್ದೇವೆ, ಯಾವ ವಿಚಾರವನ್ನು ನಾವು ಬಹಳ ಗಾಂಭೀರ್ಯವಾಗಿ ಆಲೋಚನೆ ಮಾಡಿದ್ದೇವೆ, ಯಾವುದರಲ್ಲಿ ನಾವು ವಿದ್ವತ್ತನ್ನು ಮಾಸ್ಟರ್ಸ್ ಮಾಡಿದ್ದೇವೆ, ಇದೆಲ್ಲವೂ ಸಹಿತ ಕೊನೆಗೆ ಆತನ ಆಳ್ವಿಕೆಯಲ್ಲಿರುತ್ತೆ. ಭಗವಂತ ಒಬ್ಬ, ಆತ ನೋಡೋ ದೃಷ್ಟಿ ಸರಿಪಟ್ಟರೆ ಅಥವಾ ಸ್ವಲ್ಪ ವ್ಯತ್ಯಾಸ ಆದರೆ ನಮ್ಮ ಜೀವನ ಅದೋಗುತ್ತೇನೆ. ಭಗವದ್ಗೀತೆಯಲ್ಲಿ ಈ ಎಲ್ಲ ವಿಚಾರಗಳು ಬಹಳ ಸ್ಪಷ್ಟವಾಗಿದೆ. ಕುರುಕ್ಷೇತ್ರದಲ್ಲಿ ಅರ್ಜುನ ಕೃಷ್ಣ ತಮಗೆ ಗೊತ್ತಿರುವಂಥ ವಿಚಾರ. ಅರ್ಜುನ ಎಲ್ಲವನ್ನೂ ಸಾಧನೆ ಮಾಡಿದ, ಎಲ್ಲವನ್ನೂ ಗೆದ್ದ ಆದ ನಂತರ ಇನ್ನು ಕೊನೆಯದಾಗಿ ತನ್ನ ರಥದಿಂದ ಇಳಿಬೇಕಾದಂಥ ಕಾಲ ಬಂತು. ಈ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರಥದಿಂದ ಇಳಿಬೇಕಾಗಿರ್ತಕ್ಕಂತಹ ಅರ್ಜುನ, ಆದರೆ ರಥದಿಂದ ಅರ್ಜುನ ಮೊದಲಿಳಿದ, ಕೃಷ್ಣ ನಿಧಾನಕ್ಕೆ ಇಳಿದ. ಅರ್ಜುನ ಮೊದಲೇ ಇಳಿಸಿ ಅರ್ಜುನನಿಗೆ ಹೇಳಿದ, ನೀನು ಇಲ್ಲಿ ಆಯ್ತಲ್ಲ, ಯುದ್ಧ ಮುಗೀತು. ಯುದ್ಧ ಮುಗಿದಾದ ನಂತರ ಒಂದು ನದಿಯ ಸಮೀಪಕ್ಕೆ ಬಂದು ಅಲ್ಲಿ ಆ ಯುದ್ಧದ ರಥವನ್ನು ಇಳಿದು ನೀನು ಮೊದಲಿಡಿ ಎಂದ. ಇಳಿದು ನಿನ್ನ ಗಾಂಡೀವ, ನಿನ್ನ ಇರ್ತಕ್ಕಂತಹ ಬಿಲ್ಲು ಬಾಣಗಳು, ನಿಂದು ಏನೆಲ್ಲ ಇದೆಯೋ ಪತಾಕೆಗಳೆಲ್ಲವೂ ಸಹಿತ ತಳಗಿಳಿಸ್ಕೊ. ಅದೇ ಸಮಯಕ್ಕೆ
ಆ ಒಂದು ಗಾಂಡಿವಾದ ಇದರ ಮೇಲೆ ರಥದ ಮೇಲಿದ್ದಂತಹ ಆ ಪತಾಕೆಯಲ್ಲಿದ್ದಂತಹ ಪತಾಕೆಯ ಮೇಲಿದ್ದಂಥ ಹನುಮ ಸಹಿತ ಆ ಪತಾಕೆಯಿಂದ ಹನುಮ ತಳಗಿಳಿತಾನೆ. ಅಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಆ ಒಂದು ಕುರುಕ್ಷೇತ್ರದಲ್ಲಿದ್ದಂಥ ರಥದ ಮೇಲಿದ್ದಂಥ ಹನುಮ, ರಥದೊಳಗಿರ್ತಕ್ಕಂಥ ಅರ್ಜುನ ಇಳಿದಾಯಿತು. ಇನ್ನು ಉಳಿದಿದ್ದ್ಯಾರು? ಕೃಷ್ಣ ಭಗವಂತ. ಕೃಷ್ಣ ಯಾವಾಗ ಭೂಸ್ಪರ್ಶ ಮಾಡ್ತಾನೆ, ಕಾಲನ್ನ ಭೂಮಿ ಮೇಲೆ ಇಡ್ತಾನೆ, ಇದ್ದಕ್ಕಿದ್ದಂಗೆ ರಥ ಎಲ್ಲ ಚೂರಾಗೋಯ್ತು. ರಥವೆಲ್ಲವೂ ಸಹಿತ ಚೂರಾಯಿತು. ಆದರೆ ಒಂದು ಸೆಕೆಂಡ್ ಮುಂಚಿತವಾಗಿ ಅರ್ಜುನನ ಮನಸ್ಸಲ್ಲಿ, ಅರ್ಜುನನ ಮುಖದಲ್ಲಿ ಒಂದು ಮಂದಹಾಸ ಆಯಿತು, ಒಂದು ನಗುಮುಖ ಆಯಿತು. ನಾನು ಗೆದ್ದಿದ್ದೇನೆ, ಇಷ್ಟು ದೊಡ್ಡದಾದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ನನಗೇ ಜಯ ಸಿಕ್ಕಿದ್ದು, ನಾನು ಗೆದ್ದಿದ್ದೀನಿ ಅಂತ ಯೋಚನೆ ಮಾಡಿದ್ದ. ಆದರೆ ಆ ಮರುಕ್ಷಣ ನೀನು ಮೊದಲಿಳಿ, ನಿನ್ನ ಹಿಂದೆ ನಾನು ಇಳ್ತೀನಿ ಅಂತ ಕಡೆಯದಾಗಿ ಕೃಷ್ಣ ತಳಗೆ ಪಾದವನ್ನು ಇಟ್ಟಾಗ ಆಗ ಇಡೀ ಸಂಪೂರ್ಣವಾದಂತಹ ರಥ ಸುಟ್ಟು ಕರಕಾಗಿ ಚೂರಾಯಿತು. ಆಗ ಪುನಃ ಸ್ವಾಮಿನ ಪ್ರಾರ್ಥನೆ ಮಾಡ್ತಾನೆ, ಏನಿದರ ಹಿಂದಿನ ಇತಿಹಾಸ ನೋಡು, ಇಲ್ಲಿವರೆಗೂ ನಾನು ಅಂತಕ್ಕಂಥದ್ದು ಯಾರಲ್ಲಿರುತ್ತೋ ಅವ್ರಿಗಿದೇ ಇರುತ್ತೆ. ಆದರೆ ಎಲ್ಲಿವರೆಗೂ ನಾನು ನಿನ್ನ ಜೊತೆಯಲ್ಲಿದ್ದೀನೋ ಅಲ್ಲಿವರೆಗೂ ಇದೆಲ್ಲವೂ ಸುಭಿಕ್ಷವಾಗಿರುತ್ತೆ. ಆದರೆ ನಾನು ನಿನ್ನ ಜೊತೆಯಲ್ಲಿರೋದಕ್ಕೆ ನಿನ್ನ ಮನಸ್ಸಲ್ಲಿರುವಂಥ ಸ್ಥಳ, ನಿನ್ನ ಮನಸ್ಸಲ್ಲಿ ಅಂದುಕೊಳ್ಬೇಕಾಗಿರತಕ್ಕಂಥ ರೀತಿ, ನಾನು ಏನು ಮಾಡಿದ್ರು ನನ್ನೊಳಗೊಂದು ಅಭೂತಪೂರ್ವವಾದಂಥ ಶಕ್ತಿ ಇದೆ, ಆ ಶಕ್ತಿ ನನ್ನಲ್ಲಿರುವವರೆಗೂ ಮಾತ್ರ. ಇದಕ್ಕೆ ಇನ್ನೊಂದು ಹೇಳ್ಬೋದಾದರೆ, ಈ ಸುಂದರವಾದಂಥ ದೇಹ, ಮನಸ್ಸು, ಬೇಕು ಬೇಡಗಳು, ಆಸೆ ಆಕಾಂಕ್ಷೆಗಳು, ಸಿಗುವಂಥ ಸ್ಥಾನಮಾನ, ಅಥವಾ ನಮ್ಮನ್ನು ನೋಡಿದಾಗ 4 ಜನ ಮಾತಾಡುವಂಥದ್ದು, ಇದೆಲ್ಲವೂ ಸರಿಯೇ. ಆದರೆ ಇದೆಲ್ಲಿವರೆಗೂ? ಒಳಗೆ ಉರಿಯುವಂತಹ ಜ್ಯೋತಿ ಇರುವವರೆಗೂ. ಈ ದೀಪ ಎಂಬತಕ್ಕಂಥದ್ದು ಯಾವಾಗ ಆರುತ್ತೋ, ಈ ದೇಹದಿಂದ ಒಳಗಿರ್ತಕ್ಕಂತಹ ಜ್ಯೋತಿ ಎಂಬತಕ್ಕಂಥದ್ದು ಹೊರಗೆ ಬಂದ ತಕ್ಷಣ ಇದು ನಶ್ವರ, ಏನೂ ಕೆಲಸ ಮಾಡೋದಿಲ್ಲ, ಮುಗಿದೋಯ್ತು. ಅದಕ್ಕೆ ಸ್ವಲ್ಪ ಕಾಲ ಮಾತ್ರ. ಹಾಗೆ ಆ ರಥವನ್ನು, ಕುರುಕ್ಷೇತ್ರದಲ್ಲೂ ಉಪಯೋಗಿಸಿದಂಥ ರಥ ಇತ್ತಲ್ಲ, ಆ ರಥಕ್ಕಷ್ಟು ಶಕ್ತಿ ಇತ್ತು. ಆ ರಥದಲ್ಲಿ ಕೃಷ್ಣ ಇರುವವರೆಗೂ ರಥಕ್ಕೆಲ್ಲೂ ಡ್ಯಾಮೇಜ್ ಇಲ್ಲ. ರಥ ಬಹಳ ಅಚ್ಚುಕಟ್ಟಾಗಿತ್ತು, ಎಲ್ಲವನ್ನು ಗೆದ್ದು ಬಂತು. ಅದಾದ ನಂತರ ಮೇಲಿರುವಂಥ ಪತಾಕೆಯಲ್ಲಿರುವಂಥ ಹನುಮನು ತಲೆಗಿಳಿದ, ಅರ್ಜುನ ತಲೆಗಿಳಿದ. ಅದಾದ ನಂತರ ಕೃಷ್ಣ ತಳಡೆ ಭೂಸ್ಪರ್ಶ, ಭೂಮಿ ಮೇಲೆ ಕಾಲಿಟ್ಟ ತಕ್ಷಣ ಎಲ್ಲ ನುಚ್ಚು ನೂರಾಗೋಯ್ತು. ಅದಕ್ಕೆ ಮನುಷ್ಯ ಅರ್ಥ ಮಾಡ್ಕೋಬೇಕಾದ್ದು ಬಹಳಷ್ಟು ಇದೆ. ಇಲ್ಲಿ ನಾನು, ನಂದು, ನನ್ನಿಂದ, ಅಥವಾ ಯಾರಾದರೂ ಹಿರಿಯರು ಹೇಳುವಂಥ ಮಾತನ್ನು ಆಲಿಸ್ತೀರಾ, ಅಥವಾ ಅನುಭವಸ್ಥರ ಮಾತನ್ನು ಕೇಳಿದಿರಾ, ಅಥವಾ ಸರಿಯಾದಂತಹ ನಿಲುವು ನಿರ್ಧಾರಗಳನ್ನು ತೆಗೆದುಕೊಳ್ದಿರಾ, ಎಲ್ಲಿ ಮನುಷ್ಯ ಎಡುತ್ತಾನೋ ಅಲ್ಲಿ ಇದೇ ನಡೀತಕ್ಕಂಥದ್ದು. ಅದರಿಂದ ಮೊದಲು ಆದ್ಯತೆ ನಾವು ಯಾರಿಗೆ ಕೊಡಬೇಕು? ಮನೇಲಿರ್ತಕ್ಕಂಥ ಹಿರಿಯರಿಗೆ ಕೊಡಬೇಕು. ಮನೇಲಿರ್ತಕ್ಕಂಥ ಹಿರಿಯರು ವಿದ್ಯಾವಂತರಲ್ಲ. ಇದು ತುಂಬ ಜನ ಮನೆಗಳಲ್ಲಿದೆ. ಮನೇಲಿರ್ತಕ್ಕಂಥ ಹಿರಿಯರು ಖಂಡಿತ ವಿದ್ಯಾವಂತರಲ್ಲ. ಅವರು ಡಿಗ್ರಿ ಮಾಡಿಲ್ಲ, ಮಾಸ್ಟರ್ಸ್ ಮಾಡಿಲ್ಲ, ಅಥವಾ ಇನ್ನೇನೋ ಒಂದು ಕಡೆ ಬೇರೆ ಒಂದು ವಿದ್ವತ್ತನ್ನು ಸಂಪಾದನೆ ಮಾಡಿಲ್ಲ. ಆದರೆ ಅವರ ಅನುಭವ ಇದೆಯಲ್ಲ, ಇದೆಲ್ಲವನ್ನು ಮೀರಿ ನಿಲ್ಲುವಂಥದ್ದು ಅವರ ಅನುಭವದ ಒಂದು ನಡೆ. ಅವರು ಹಾಕಿರುವ ಪ್ರತಿ ಹೆಜ್ಜೆಯೂ ಸಹಿತ ಅನುಭವದಿಂದ ನಡೀತಕ್ಕಂಥದ್ದಿರುತ್ತೆ. ಆ ಅನುಭವ ಅವರನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಬಂದಿರುತ್ತೆ. ಅದಕ್ಕಾಗಿ ಮಾಸ್ಟರ್ಸ್ ಮಾಡಿರ್ತಕ್ಕಂಥವ್ರು, ಡಿಗ್ರಿ ಮಾಡಿರ್ತಕ್ಕಂಥವ್ರಿಗಿನ್ನ ಒಂದು ಉನ್ನತವಾದಂಥ ಸ್ಥಿತಿ ಯಾರ್ದಪ್ಪ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ. ಯಾರ ಮನೆಯಲ್ಲಿ ತಂದೆ ತಾಯಿ ಹೇಳುವಂಥ ಮಾತನ್ನು ಆಲಿಸ್ತಾರೋ, ಅವರು ಅನುಭವದ ಮಾತುಗಳನ್ನು ಆಲಿಸ್ತಾರೋ, ಅವರು ನಡೆದು ಬಂದ ಹಾದಿಯನ್ನು ಅರ್ಥ ಮಾಡ್ಕೊಳ್ತಾರೋ, ಅಥವಾ ಅವರ ಕಷ್ಟವನ್ನು ಸರಿಯಾಗಿ ಅರ್ಥಕೊಳ್ತಾರೋ, ಆ ಕುಟುಂಬದ ಮಕ್ಕಳಿಗೆ ಯಾವತ್ತೂ ಸಹಿತ ಕೃಷ್ಣಾರ್ಜುನರ ತರಹನೇ ಇರುತ್ತೆ. ಅದನ್ನು ಹೊರತುಪಡಿಸಿ ಇಲ್ಲಿ ನಾನು ಎಂಬತಕ್ಕಂತಹ ಮದಮಾತ್ಸರ್ಯ, ನಾನು ಹೋಗೋ ದಾರಿ ಕರೆಕ್ಟು, ನನ್ನ ಪ್ರತ್ಯೇಕವಾದ ಮಾರ್ಗ ಕರೆಕ್ಟು, ಅಥವಾ ನನ್ನದೇ ಜೀವನ ಕರೆಕ್ಟು ಅಂತ ಯಾರು ಮುಂದೆ ನಡೀತಾರೋ ಅಲ್ಲಿ ಎಲ್ಲವೂ ಒಂದಲ್ಲ ಒಂದು ದಿವಸ, ಯಾವಾಗ ಈ ಮಹಾಕುರುಕ್ಷೇತ್ರದಲ್ಲಿದ್ದಂತಹ ರಥ ಹೇಗಿತ್ತೋ ಆ ಪ್ರಕಾರವಾದಂಥ ಬದುಕಾಗತ್ತೆ. ಅದಾಗಬಾರ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಪ್ರತಿಯೊಂದು ಕುಟುಂಬದಲ್ಲೂ ಇರಬೇಕಾಗಿರತಕ್ಕಂಥ ರೀತಿ ನೀತಿ ಅದು. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಈ ನಾನು ಎಂಬತಕ್ಕಂಥ ಮದಮಾತ್ಸರ್ಯ ಆಗಿಂದಾಗಲೇ ಅದು ಹುಟ್ಕೊಳ್ಳುತ್ತೆ. ಅದು ಹುಟ್ಕೊಂಡಾಗ ಪ್ರಪಂಚ ಯಾರೂ ಕಾಣೋದೇ ಇಲ್ಲ. ಯಾರೂ ಪ್ರಪಂಚ ಕಾಣದಿದ್ದಾಗಲೇ ಸಮಸ್ಯೆ ಆಗ್ತಕ್ಕಂಥದ್ದು, ಎಡುತ್ತಕ್ಕಂಥದ್ದು. ಕೆಲವೊಮ್ಮೆ ಕೆಲವೊಂದು ದರ್ಬಾರಿ ಹೀಗೆ ನಡೆಯುತ್ತೆ. ಇರಲಿ, ಏನಿದ್ರೂ ಎಲ್ಲರಿಗೂ ಸಹಿತ ಆಯಾ ಕಾಲಕ್ಕೆ ಬುದ್ಧಿ ಕೊಡಬೇಕಾದ್ದು ಭಗವಂತನೇ, ಅದು ಕೊಡುವಂಥದ್ದಾಗಲಿ. ಆದರೆ ವಾರದ ಪ್ರಾರಂಭ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಇವತ್ತು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದು ಹೆಚ್ಚಿನ ಯಶಸ್ಸು ನಿಮಗೆ ಸಿಗುವಂಥದ್ದಾಗಿ ನಿಮ್ಮ ಜೀವನ ಪಾವನವಾಗಲಿ. ಹಾಗೆ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೂ ಇನ್ನೇನು ಆಗೋ ಅಂದರೆ
ಇದೇ ಬರ್ತಕ್ಕಂಥ 25 ಪ್ರಾರಂಭ ಆಗುತ್ತೆ. 25ರಿಂದ 30ರವರೆಗೂ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಸ್ವಾಮಿಯ ಸಾನ್ನಿಧ್ಯದಲ್ಲಿ ಇದೇ ಬರ್ತಕ್ಕಂಥ 27ನೇ ತಾರೀಕು ಶನೇಶ್ಚರನ ಮಹಾಪ್ರತಿಷ್ಠಾಪನಾ ಮಹೋತ್ಸವ. ಶನೇಶ್ಚರ ಸ್ವಾಮಿಯ ವಿಗ್ರಹವನ್ನು ಸಾಕಷ್ಟು ಜನ ನೋಡಿದ್ದೀರಿ. ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ತೈಲ ಅಭಿಷೇಕವನ್ನು ಮಾಡಿದ್ದೀರಿ. ನಿಮ್ಮ ಕೈಯಲ್ಲಿ ಮಾಡಿರ್ತಕ್ಕಂತಹ ಅಭಿಷೇಕ ಸ್ವಾಮಿಗೆ, ಅದೇ ಸ್ವಾಮಿಗೆ ಒಂದು ಗರ್ಭಾಲಯವನ್ನು ಕಟ್ಟಿ ಗರ್ಭಗುಡಿಯಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡುವಂಥ ಮುಹೂರ್ತ ಇದೇ ತಿಂಗಳು ಬರ್ತಕ್ಕಂಥ 27ನೇ ತಾರೀಕು. ಆದರೆ 25ರ ಸಾಯಂಕಾಲ ಕಳಶ ಸ್ಥಾಪನೆ ಪ್ರಾರಂಭ. 25, 26, 27ನೇ ತಾರೀಕು ಭಾನುವಾರದ ದಿವಸ ಸ್ವಾಮಿಯನ್ನು ನೀವು ಗರ್ಭಗುಡಿಯಲ್ಲಿ ದರ್ಶನ ಮಾಡಬಹುದು. ಅದಾದ ನಂತರ ಇನ್ನು 28, 29 ವಾರ್ಷಿಕೋತ್ಸವ ಕಾರ್ಯಕ್ರಮ. ಲಕ್ಷ್ಮೀ ಬೋರಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವದ ಶ್ರಾವಣ ಮಾಸ ಶುಕ್ಲ ಪಕ್ಷ ನಾಗರ ಪಂಚಮಿಯಂದು 2 ವರ್ಷ ಪೂರೈಸಿಕೊಂಡು 3ನೇ ವರ್ಷಕ್ಕೆ ಬಂದಂಥ ಈ ಶುಭಗಳಿಗೆ ತಾವೆಲ್ಲರೂ ಸಹಿತ ಬಂದು ಸ್ವಾಮಿನ ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ, ಜೊತೆಗಿದಾದ ನಂತರ 25ರಂದು ಸ್ಥಾಪನೆ ಮಾಡಿರ್ತಕ್ಕಂಥ ಕಳಶಗಳು, ಆ ಕಳಶದಲ್ಲಿರ್ತಕ್ಕಂಥ ತೀರ್ಥ ಜಲ, ಅದನ್ನು ವಸಂತ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಆರಾಧನೆ ಮಾಡಿ 30ನೇ ತಾರೀಕು ಬರ್ತಕ್ಕಂಥ ಯಾರಿಗೆ ಮದುವೆ ಆಗಿಲ್ಲ, ಹೆಣ್ಣಾಗಲಿ ಗಂಡಾಗಲಿ, ಅಥವಾ ಮದುವೆ ಆಗಿ ದಂಪತಿಗಳ ಮಧ್ಯದಲ್ಲಿ ವಿರಸವಿದೆ, ನೆಮ್ಮದಿ ಇಲ್ಲ, ಅಥವಾ ಕುಟುಂಬದಲ್ಲಿ ಏನೋ ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇದೆ, ಅಥವಾ ಯಾವುದಾದ್ರೂ ತಂತ್ರಸಾರಕ್ಕೆ ಸಿಲುಕೊಂಡಿದ್ದೀರಿ, ಇಂತಹ ಸಮಸ್ಯೆಗಳಿದ್ದರೆ, ಯಾಕೆಂದರೆ ಯಾವುದೇ ಕಳಶವನ್ನು 1 ದಿನ 2 ದಿನ ಇಟ್ಟು ದೇವರ ಆರಾಧನೆ ಮಾಡಿ ಅದರೊಳಗೆ ಒಂದಷ್ಟು ವನಸರಿಗಳನ್ನು ಗಿಡಮೂಲಿಕೆಗಳನ್ನು ಹಾಕಿ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ ಜಪ ತಪ ಅನುಷ್ಠಾನಗಳಾದ ನಂತರ ಆ ಕಳಶ ಜಲದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಆ ಶಕ್ತಿಗೆ ಜೊತೆಯಲ್ಲಿ ಲಕ್ಷ್ಮೀ ವಸಂತ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿ ಆ ವಿಶೇಷವಾಗಿರ್ತಕ್ಕಂಥ ತೀರ್ಥ ಜಲವನ್ನು ಬರ್ತಕ್ಕಂಥ ಭಕ್ತರಿಗೆ ತೀರ್ಥ ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದು ವರ್ಷಕ್ಕೆ 1 ಅಥವಾ 2 ಬಾರಿ ಮಾತ್ರ ಆಗುವಂಥದ್ದು. ಇದು ಆಗಿಂದಾಗಲೇ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಕಲಶದಲ್ಲಿ ಹಾಕುವಂಥ ಆ ವಸ್ತುಗಳಿದೆಯಲ್ಲ, ಅದು ಅಲ್ಪ ಸ್ವಲ್ಪ ಬೆಲೆ ಅಲ್ಲ, ಬಹಳಷ್ಟು ದುಬಾರಿ ಇರತಕ್ಕಂಥದ್ದು. ಯಾಕೆಂದರೆ ಇಂತಹ ಸನ್ನಿವೇಶಗಳಲ್ಲಿ ವಿಶೇಷತೆಗಳಲ್ಲಿ ಮಾತ್ರ ಅಂಥಂಥ ಗಿಡಮೂಲಿಕೆಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ದ್ರವ್ಯಗಳನ್ನು ಕಲಶದಲ್ಲಿ ಹಾಕಲಿಕ್ಕಾಗತ್ತೆ. ಅಂತಹ ಕಳಶ ಜಲವನ್ನು 30ನೇ ತಾರೀಕು ಯಾರ ಕುಟುಂಬದಲ್ಲಿ ಮನೆ ಮಕ್ಕಳಿಗೆ ಮದುವೆ ಆಗಿಲ್ಲ, ಹೆಣ್ಣಾಗಲಿ ಗಂಡಾಗಲಿ, ಅಥವಾ ಕುಟುಂಬದ ಸಮಸ್ಯೆಗಳಾಗಲಿ, ದಂಪತಿಗಳ ಮಧ್ಯದಲ್ಲಿ ಸಮಸ್ಯೆಗಳಾಗಿರಲಿ, ಅಂತಹ ಕುಟುಂಬಗಳಿರ್ತಕ್ಕಂಥವರು ಅಂತಹವರು 30ನೇ ತಾರೀಕು ಆಶ್ರಮಕ್ಕೆ ಬಂದು ಈ ವಸಂತ ಲಕ್ಷ್ಮೀನಾರಾಯಣರ ಆ ಅನುಷ್ಠಾನಕ್ಕೆ ಸೇರಿ ಅಲ್ಲಿ ಒಂದು ಪ್ರಧಾನ ಸಂಕಲ್ಪವನ್ನು ಮಾಡಿಸ್ಕೊಂಡು ಅವತ್ತೂ ಸಹಿತ ಚಿಕ್ಕದಾದಂಥ ಒಂದು ಹವನವನ್ನು ನಡೆಸಿ ಅದಾದ ನಂತರ ಆ ಕಳಶದಲ್ಲಿರ್ತಕ್ಕಂಥ ಜಲವನ್ನು ಪ್ರತಿಯೊಬ್ಬರಿಗೂ ಸಹಿತ ಸ್ನಾನಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಅಂದರೆ ಪ್ರೋಕ್ಷಣೆ ನಡೆಯುತ್ತೆ. ಸ್ನಾನ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಸ್ನಾನ ಮಾಡಿ, ಪ್ರೋಕ್ಷಣೆ ಮಾಡಿಸ್ಕೊಳ್ತಕ್ಕಂಥವ್ರು ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ. ಆದರೆ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ 27ನೇ ತಾರೀಕು ಶನೇಶ್ಚರನ ಪ್ರತಿಷ್ಠಾಪನಾ ಮಹೋತ್ಸವ. ಆ 27ರ ಪ್ರತಿಷ್ಠಾಪನಾ ದಿವಸ ಈಗಾಗಲೇ ನಿನ್ನೆ ಸಂಜೆ ರಾಹುಕಾಲಕ್ಕೂ ಮುನ್ನ ವಿಶೇಷವಾಗಿ ಶನೇಶ್ಚರನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಖಂಡವಾದಂತಹ ಒಂದು ಜ್ಯೋತಿ ಬೆಳಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ನಿನ್ನೆ ಒಂದು ದೀಪವನ್ನು ಹಚ್ಚಿದ್ವಿ. ನಿನ್ನೆ ಹಚ್ಚಿರ್ತಕ್ಕಂಥ ದೀಪ ನಮ್ಮ ಈ ಕಾರ್ಯಕ್ರಮ ಎಲ್ಲವೂ ಸಹಿತ ಸಂಪನ್ನವಾಗುವವರೆಗೂ ಆ ದೀಪ ಉರಿಬೇಕು. ಅಂತಹ ಒಂದು ಅದ್ಭುತವಾದಂಥ ಬೃಹತ್ ಮಟ್ಟದ ಒಂದು ನಂದಾದೀಪವನ್ನು ನಿನ್ನೆ ನಾವು ಪ್ರಾರಂಭಿಸಿದ್ದೀವಿ ಆಶ್ರಮದಲ್ಲಿ. ಹಾಗಾಗಿ ಆಶ್ರಮದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ದೀಪ ಅದನ್ನು ದರ್ಶನ ಮಾಡ್ತಾ ಇಂತಹ ಒಂದು ಮಹತ್ತರವಾಗಿರ್ತಕ್ಕಂತಹ ಧರ್ಮ ಕಾರ್ಯಕ್ಕೆ ಯಾರೆಲ್ಲ ನನ್ನೊಂದಿಗೆ ಕೈ ಜೋಡಿಸಿದ್ದೀರಿ, ತಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನೋಡಿದ್ದೀರಿ, ಜೊತೆಗೆ ಸಾವಿರಾರು ಜನ, ಲಕ್ಷಾಂತರ ಜನ ಈಗಾಗಲೇ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೀರಿ. ಸಾಲಿಗ್ರಾಮ ಜೊತೆಗೆ ಮಹಾಲಕ್ಷ್ಮಿ ಜೊತೆಗೆ ಶನೇಶ್ಚರ. ನೋಡಿ, ಶನೇಶ್ಚರನ ಆಲಯ ನಮ್ಮ ಪ್ರಾಂತ್ಯದಲ್ಲಿ ಇರಲಿಲ್ಲ. ಒಂದು ಅದಕ್ಕಿಂತ ಮುಖ್ಯವಾಗಿ ಆ ಕ್ಷೇತ್ರಕ್ಕೆ, ಆ ನವರತ್ನ ಅಗ್ರಹಾರಕ್ಕೆ ಅಲ್ಲಿ ಪ್ರಪ್ರಥಮವಾಗಿ ಶನೇಶ್ಚರ ಮಹಾಯಜ್ಞವನ್ನೇ ನಡೆಸಿದ್ದು ನಾವು. ಆ ಯಜ್ಞ ಕಾಲದಲ್ಲಿ ಆನೆ ಮೇಲೆ ಮೆರವಣಿಗೆ ಆಯಿತು, ಅದ್ಭುತವಾದಂಥ ಮಹಾಯಜ್ಞ ಆಯಿತು. ರಾಜ್ಯದ ದೇಶದ ನಾನಾ ಮೂಲೆಗಳಿಂದ ಭಕ್ತರು ಬಂದು ಸೇರಿಕೊಂಡ್ರು. ಅವರ ಸ್ವಹಸ್ತದಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿದ್ರು, ತೈಲಾಭಿಷೇಕವನ್ನು ನಡೆಸಿದ್ರು. ಅಂತಹ ಅದ್ಭುತವಾದಂಥ ತೈಲಾಭಿಷೇಕ ಅಷ್ಟೇ ಅಲ್ಲದಿರ ಇದೇ ವಿಗ್ರಹ ಈಗ ಪ್ರತಿಷ್ಠಾಪನಾಗೊಳ್ತಿರ್ತಕ್ಕಂಥ ವಿಗ್ರಹವನ್ನು ತಿರುನೆಲ್ಲಾರು ಕ್ಷೇತ್ರಕ್ಕೂ ಸಹಿತ ತೆಗೆದುಕೊಂಡೋಗಿ ಅಲ್ಲಿ ಸ್ವಾಮಿ ಸಾನ್ನಿಧ್ಯದಲ್ಲಿಟ್ಟು ಪೂಜೆ ಮಾಡಿ, ಅಲ್ಲಿರ್ತಕ್ಕಂಥ ಆ ಒಂದು ಪ್ರಾಂತ್ಯದ ಒಂದು ಪಾಸಿಟಿವ್ನೆಸ್ ಇರುತ್ತಲ್ಲ, ಯಾವುದೇ ಆದರೂ ಕ್ಷೇತ್ರಕ್ಕೊಂದು ಶಕ್ತಿ ಇರುತ್ತೆ. ಆ ಕ್ಷೇತ್ರದ ಶಕ್ತಿ ಅಲ್ಲಿರುವಾಗ ಆ ಸಾನ್ನಿಧ್ಯದಲ್ಲಿ ಅಲ್ಲೂ ಸ್ವಾಮಿಗೆ ಅಭಿಷೇಕವನ್ನು ನಡೆಸಿ ಅಲ್ಲಿಂದ ತಂದಿರತಕ್ಕಂಥ ವಿಗ್ರಹ ಇದು. ಆದರೆ ಇಷ್ಟು ದಿವಸ ನಮ್ಮ ಚಿಂತನೆ ಬರಲಿಲ್ಲ, ಆ ವಿಗ್ರಹಕ್ಕೂ ಒಂದು ಸ್ಥಾಪನೆ ಮಾಡಬೇಕು, ಒಂದು ಆಲಯ ಕಟ್ಟಬೇಕು, ಅದಕ್ಕೊಂದು ಗರ್ಭಾಲಯ ಆಗಬೇಕು ಅಂತ. ಆದರೆ ವಿಧಿ ಯಾವ್ಯಾವ ಕಾಲಕ್ಕೆ ಏನಾಗಬೇಕೋ ಅದು ನಡೀಲೇಬೇಕು.
ಅದು ದೇವಸ್ಥಾನ ಇರಲಿ, ಮನುಷ್ಯನ ಉದ್ಧಾರ ಇರಲಿ. ಹಾಗೆ ಬೇಕು ಬೇಡಗಳೆಲ್ಲವೂ ತೀರ್ಮಾನ ಮಾಡೋನು ಮೇಲೊಬ್ಬ ಇದ್ದಾನೆ. ನಾವು ಅಂದುಕೊಳ್ಳೋದು ನಾವೇನೋ ಮಾಡ್ತಾ ಇದ್ದೀವಿ ಅಂತ, ಇದು ನಾವು ಮಾಡ್ತಿರೋದಲ್ಲ, ಆತ ಹೇಳೇ ಮಾಡಿಸೋವಂಥದ್ದು. ಇಲ್ಲ ಅಂದರೆ 8 ವರ್ಷ ಆಯಿತು ವಿಗ್ರಹ ಬಂದು, ಇಲ್ಲಿವರೆಗೂ ನಮ್ಗೆ ಆ ಚಿಂತನೆ ಇಲ್ಲ. ಈಗ ಆ ಚಿಂತನೆ ಬರಬೇಕಾದ್ರೆ ಹಾಗೆ ಮನುಷ್ಯ ತಿನ್ನೋದಿಷ್ಟು ಅನ್ನ, ಇದಕ್ಕಾಗಿ ತುಂಬ ಆಹಾಕಾರ ಪಡಬೇಕಾದ್ದಿಲ್ಲ. ಎಷ್ಟೋ ಸತಿ ನೋಡಿ, ಪಾಕೆಟ್ ತುಂಬ ದುಡ್ಡಿರುತ್ತೆ, ಆದರೆ ತಿನ್ನಬೇಕು ಅನಿಸೋದಿಲ್ಲ. ತುಂಬ ದುಡ್ಡಿರೋ ಮನುಷ್ಯ ಹೊತ್ತಿಗೆ ಸರಿಯಾಗಿ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಅವನಿಗೆ ಒತ್ತಡ, ಅವನ ಕೆಲಸದ ಒತ್ತಡ, ಅಥವಾ ಇನ್ನೇನೋ ಚಿಂತನೆಗಳು, ಇನ್ನೇನೋ ಒಂದು ಆಲೋಚನೆಗಳು. ಒಬ್ಬ ಕಡುಬಡವ, ಆತನಿಗೇನೂ ಆಲೋಚನೆ ಇರಲ್ಲ, ಅಥವಾ ಬೇಡಿ ತಿಂತಕ್ಕಂತಹ ಪುಣ್ಯಾತ್ಮ ಆಗಿರ್ತಾನೆ. ಅವನು ಆ ಸಮಯಕ್ಕೆ ಕರೆಕ್ಟಾಗಿ ಹೊಟ್ಟೆ ಮಧ್ಯಾಹ್ನ 12 ಗಂಟೆಗೆ ಎಲ್ಲೋ 4 ಕಡೆ ಬೇಡ್ತಾನೆ. ಆ ಬಂದಿರತಕ್ಕಂಥ ಪದಾರ್ಥವನ್ನು ಭಿಕ್ಷಾಟನೆ ತೊಗೊಂಡು ಬರ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಎಲ್ಲೋ ಒಂದು ಮರ ಸಿಗುತ್ತೆ, ಒಂದು ಹೊಂಗೆ ಮರವೋ ಯಾವುದೋ ಒಂದು ಮರ, ತಲೆ ಕೊಡ್ತಾನೆ, ಕಣ್ತುಂಬ ನಿದ್ದೆ ಮಾಡ್ತಾನೆ. 4 ಕಾಸು ಸಂಪಾದನೆ ಮಾಡಿರ್ತಕ್ಕಂಥವನು, ಸಮಾಜದಲ್ಲಿ ಹೆಸರು ಮಾಡಿರ್ತಕ್ಕಂಥವನು, ಅಥವಾ ಒಂದು ಸ್ಟೇಟಸ್ ಮೇಂಟೈನ್ ಮಾಡಿರ್ತಕ್ಕಂಥವ್ನು ಇರ್ತಾನಲ್ಲ, ಅವನಿಗೆ ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ದೆ, ಅಥವಾ ಆ ಕ್ಷಣಕ್ಕೆ ಅವನು ಬೇಕಾಗಿರ್ತಕ್ಕಂಥ ಸುಖ ಸಂತೋಷ ಇದು ಸಿಗ್ಬೋದಾ? 4 ಜನ ಮಾತಾಡ್ಕೊಳ್ತಾರೆ ನಿನಗೇನು ಕಡಿಮೆ ಅಂತ. ಆದರೆ 4 ಜನ ಮಾತಾಡೋದು ನಿನಗೇನು ಕಡಿಮೆ ಅಂದ್ಕೊಳ್ಬೋದು. ಅವನು ಕಡಿಮೆ ಆಗಿರ್ತಕ್ಕಂಥದ್ದು ಏನು ಕಡಿಮೆನೋ ಅದೇ ಎಲ್ಲವೂ ಕಡಿಮೆ ಆಗೋಗಿರುತ್ತೆ. ನೋಡಿ, ಹೊತ್ತು ಕರೆಕ್ಟಾಗಿ ಊಟ ಇರೋದಿಲ್ಲ, ಕಣ್ತುಂಬ ನಿದ್ದೆ ಇರಲ್ಲ, ಅಥವಾ ಅವನ ಸ್ವಇಚ್ಛೆಯಿಂದ ನಾನು ಹೀಗೆ ಬದುಕಬೇಕು ಅಂದರೆ ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ಒಬ್ಬ ಸಾಮಾನ್ಯ ಬಡವ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈ ಎಲ್ಲ ಸೌಭಾಗ್ಯ ಇರುತ್ತೆ. ದೇವರು 1 ಕೊಟ್ಟರೆ ಇನ್ನು 4 ತೆಗೆದಿರ್ತಾನೆ. ಆ 4ನ್ನು ಯಾವಾಗ ಕೊಡಬೇಕು ಅಂತ ಆಲೋಚನೆ ಮಾಡ್ತಿರ್ತಾನೆ. ಆದರೆ ಏನೇ ಮಾಡಿದ್ರೂ ಮನುಷ್ಯ ತಾನು ನಿರ್ಣಯ ಮಾಡುವಂಥದ್ದು ತನ್ನ ನಿರ್ಧಾರದಂತೆ ಆಗುತ್ತೆ ಅಂದರೆ ಅದು ಮೌಢ್ಯತೆ. ತನ್ನ ನಿರ್ಧಾರ ಏನೂ ಇಲ್ಲ, ಎಲ್ಲವೂ ವಿಧಿ ಆಟ. ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ, ಆತನ ಲಿಖಿತದಂತೆಯೇ ನಡೆಯುತ್ತೆ. ಎಲ್ಲವೂ ಹಾಗೇ ಇರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂತಹ ವಾರದ ಪ್ರಾರಂಭವಾಗಿರ್ತಕ್ಕಂಥ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹದಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರದ ಪಂಚಾಂಗ ಶ್ರವಣವನ್ನು ಈಗ ನಡೆಸೋಣ. ಮೊದಲು ಪಂಚಾಂಗ ಶ್ರವಣ ಆದ ನಂತರ ಮತ್ತು ಉಳಿದಂತಹ ಸಮಯದಲ್ಲಿ ನಿಮ್ಮೊಂದಿಗೆ ನಾವು ಮಾತಾಡುವಂತಹದ್ದು, ಜೊತೆಗೆ ಮುಖ್ಯವಾಗಿ ರಾಶಿಫಲವನ್ನು ತಿಳ್ಕೊಳ್ಳತಕ್ಕಂಥದ್ದು. ರಾಶಿಫಲ ಎಂಬತಕ್ಕಂಥದ್ದು ಅವತ್ತಿಂದ ಅವತ್ತಿಗೆ ಇರತಕ್ಕಂಥ ವಿಚಾರಗಳು. ಇಲ್ಲಿ ಲಾಭ ನಷ್ಟ, ಬೇಕು ಬೇಡ, ಸರಿ ತಪ್ಪು ಎಲ್ಲವೂ ಸರಿಯಾದ ರೀತಿ ಗೊತ್ತಾಗಬೇಕು. ಆ ಗೊತ್ತಾದಾಗ ಅದನ್ನು ಅನುಸರಿಸಿದ್ರೆ ಮಾತ್ರ. ಇಲ್ಲಿ ಅನುಸರಿಸುವಂಥ ವಿಧಾನಗಳು ಎಷ್ಟು ಚೆನ್ನಾಗಿದೆ ನೋಡಿ. ಮೇಷರಾಶಿ, ಮೇಷಲಗ್ನ ಅಂತ ನಾನು ಹೇಳ್ತೀನಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಅಂದರೆ ಆ ಲಗ್ನದಲ್ಲಿರ್ತಕ್ಕಂಥವ್ರು ಈ ರಾಶಿಯಲ್ಲಿರ್ತಕ್ಕಂಥವ್ರು ಇಬ್ಬರೂ ಸಹಿತ ಮೇಷರಾಶಿನ ನೋಡೋದು ತಪ್ಪಲ್ಲ. ಆಗೇನಾಗುತ್ತೆ, ಮೇಷರಾಶಿಯಲ್ಲಿರ್ತಕ್ಕಂಥ ಭವಿಷ್ಯತ್ತು, ಮೇಷ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತು ಎರಡೂ ನೋಡಿದಾಗ ನಿಮ್ಮ ಭವಿಷ್ಯತ್ತಿಗೆ ತುಂಬ ಅನುಗುಣವಾಗಿ ಹತ್ತಿರದಲ್ಲಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಮೇಷರಾಶಿ ನಿಜ, ಆದರೆ ಇನ್ನೊಂದು ಲಗ್ನ ಕನ್ಯಾ ಲಗ್ನವೋ ತುಲಾ ಲಗ್ನವೋ ಸಿಂಹ ಲಗ್ನವೋ ಆಗಿರುತ್ತೆ. ಆದರೆ ನಾನು ಮೇಷರಾಶಿ ನೋಡಬೇಕಾ, ಲಗ್ನದ ಪ್ರಕಾರ ನೋಡಬೇಕಾ ಅಂತಕ್ಕಂಥ ಮನಸ್ಥಿತಿ ಇರುತ್ತೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಾಶಿ ನಿಮ್ಮ ಲಗ್ನ ಯಾವುದೇ ಬಂದರೂ ಕಂಪ್ಲೀಟಾಗಿ ರಾಶಿಫಲವನ್ನು ತಿಳ್ಕೊಳ್ಬೇಕಾದ್ರೆ ಮೇಷರಾಶಿಯವರು ಮೇಷಲಗ್ನ ಅನ್ನೋದು ಬಂದಾಗ ಮೇಷರಾಶಿಯವರು ಯಾವುದೇ ಲಗ್ನದಲ್ಲಿರಿ ಆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ನೋಡಬೇಕು. ಹಾಗೆ ಸಿಂಹರಾಶಿ ಬಂತು ಅಂದ್ಕೊಳ್ಳಿ, ಸಿಂಹರಾಶಿ ಸಿಂಹಲಗ್ನ ಅಂತ ಹೇಳ್ತೇನೆ. ಯಾರು ಸಿಂಹಲಗ್ನದಲ್ಲಿದ್ದೀರಿ ಅವರು ಸಹಿತ ನೋಡಬೇಕು, ಸಿಂಹರಾಶಿಯವರು ನೋಡಬೇಕು. ಆವಾಗ ರಾಶಿಯಲ್ಲಿ ಇರ್ತಕ್ಕಂಥದ್ದು ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತು ಒಂದೇ ಆಗಿರುತ್ತೆ. ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ತಿಳ್ಕೊಂಡಾಗ ನಿಮ್ಮ ಕೆಲಸಗಳು ಬಹಳ ವೇಗವಾಗಿ ನಡೆಯುತ್ತೆ. ಇದು ಪಂಚಾಂಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಲಗ್ನ ಮತ್ತು ರಾಶಿ ಎರಡಕ್ಕೂ ಅನುಗುಣವಾಗಿರುವಂಥ ರೀತಿಯಲ್ಲೇ ನನ್ನ ಭವಿಷ್ಯತ್ತು ತಿಳಿಸುವಂಥದ್ದು. ಒಳ್ಳೆಯದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಬನ್ನಿ ಮೊದಲು ಪಂಚಾಂಗ ಶ್ರವಣವನ್ನು ನೋಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಇನ್ನು ಬರ್ತಕ್ಕಂತಹ 25ರಿಂದ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ದೇನೆ. ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿದೆ. ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಿದೆ. ಇದಕ್ಕಾಗಿ ಎಳ್ಳೆಣ್ಣೆ ಆಗಿರಲಿ ಅಥವಾ ತಿಲತೈಲ, ಎಳ್ಳೆಣ್ಣೆ ಮತ್ತು ಈ ಕಪ್ಪು ಬಟ್ಟೆ, ಎಳ್ಳು ಇಂತಹದ್ದನ್ನು ಮತ್ತು ಹೋಮಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಾಗಿರಲಿ, ಯಾವುದೇ ಪೂಜೆಗೆ ಸಂಬಂಧಪಟ್ಟದ್ದಾಗಿರಲಿ, ಅಥವಾ ವಾರ್ಷಿಕೋತ್ಸವ ಸಮಯದಲ್ಲಿ ಒಂದಷ್ಟು ತರಕಾರಿನೋ ಹಣ್ಣು ಹಂಪಲೋ ಅಥವಾ ಬೇಕಾದ ದವಸ ಧಾನ್ಯಗಳು ಅಥವಾ ಯಾವ ಒಂದು ಸೇವೆಯನ್ನು ಸಲ್ಲಿಸಬೇಕಾದರೂ ನಿಮಗೊಂದು ಮಾಹಿತಿ ಬೇಕಾಗಿರ್ತಕ್ಕಂಥ ನಂಬರ್ ಬೇಕಲ್ಲ. ಅದಕ್ಕಾಗಿ 99
90520171. ಈಗಾಗಲೇ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ. ಈ ನಂಬರ್ನ ಫೋಟೋ ತೆಗೆದಿಟ್ಕೊಳ್ಳಿ. ಈ ನಂಬರ್ನ ಫೋಟೋ ತೆಗೆದುಕೊಂಡು ಈ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ. ನಿಮ್ಮಿಂದ ಏನು ಸೇವೆ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀರಿ, ಅಥವಾ ತಾವು ಯಾವಾಗ ಬರ್ತೀರಿ, ಬರಬೇಕಾದ್ರೆ ಹೇಗಿರುತ್ತೆ ಮತ್ತು ಅದರ ಅನುಷ್ಠಾನ ಹೇಗೆ, ಅಲ್ಲಿನ ಮಾಹಿತಿಗಳು ತಿಳ್ಕೊಳ್ಬೇಕಾದ್ರೆ, ಕ್ಷೇತ್ರದ ಮಾಹಿತಿ ತಿಳ್ಕೊಳ್ಬೇಕಾದ್ರೆ ನಿಮಗೆ ಈ ನಂಬರು ಬಹಳ ಅವಶ್ಯಕತೆ ಇದೆ. ಹಾಗಾಗಿ 9980520171 ಈ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ತಾವು ಬರೋದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರತಕ್ಕಂಥವ್ರು ಯಾವುದೇ ಒಂದು ಧರ್ಮ ಕಾರ್ಯ ನಡೀಬೇಕಾದ್ರೆ ಅದಕ್ಕೊಂದಿಷ್ಟು ಬೆನ್ನೆಲುಬು ಬೇಕು. ಹಾಗಾಗಿ ಇವತ್ತು ನಮ್ಮೊಂದಿಗೆ ಇರತಕ್ಕಂಥವ್ರು ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತೀಸ್, ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತೀಸ್ ಮತ್ತು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಪೆಂಡೆಂಟ್ ಬಗ್ಗೆ ಮಾತ್ರ ಅಪಾರವಾದಂತಹ ವಿಶ್ವಾಸ ಜನಗಳಲ್ಲಿದೆ. ಯಾಕೆಂದರೆ ಪ್ರತಿಯೊಬ್ಬರ ಧ್ವನಿಯೂ ಇಷ್ಟೇ. ಪೆಂಡೆಂಟ್ ಧರಿಸಿದ ಮೇಲೆ ನನ್ನ ಆರೋಗ್ಯ ಸರಿ ಹೋಯಿತು, ಮನಸ್ಸು ನೆಮ್ಮದಿ ಆಯಿತು, ಉದ್ಯೋಗ ಪ್ರಾಪ್ತಿ ಆಯಿತು, ಕುಟುಂಬದಲ್ಲಿ ಕಲಹ ದೂರ ಆಯಿತು, ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲೊಂದು ಅದ್ಭುತವಾದಂಥ ಶಕ್ತಿ ಇದೆ ಎಂಬತಕ್ಕಂಥದ್ದು ಸಾಬೀತಾಯಿತು. ಹಾಗಾಗಿ ಈ ಪೆಂಡೆಂಟ್ ಧರಿಸ್ತಾ ಇರ್ತಕ್ಕಂಥವ್ರು ಬೇಕು ಅಂತ ಅಪೇಕ್ಷೆ ಪಟ್ಟು ಬಂದು ತಗೊಳ್ಳೋಂಥವ್ರಿಗೆ ಒಂದು ಅದ್ಭುತವಾದಂಥ ರೀತಿ ಕಾಯಕಲ್ಪ ಸಿದ್ಧಿಯಾಗಿದೆ. ಅದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಮತ್ತು ಮಾರುತಹಳ್ಳಿ, ಇಲ್ಲಿ 2 ಮಳಿಗೆಗಳಿದೆ. ಬನ್ನಿ, ನಿಮಗೆ ಬೇಕಾಗಿರ್ತಕ್ಕಂಥ ಬಣ್ಣ ಬಣ್ಣದ ಸೀರೆಗಳನ್ನು ಇಲ್ಲಿ ನೋಡ್ಬೋದು ನೀವು. ಇನ್ನು ಕುಟುಂಬದಲ್ಲಿ ಸಂತಾನ ಇಲ್ಲ ಅಂದರೆ ಆ ಕುಟುಂಬ ಬಹಳಷ್ಟು ಕಣ್ಣೀರು ಹಾಕುತ್ತೆ. ಆದರೆ ಸಂತಾನ ಆಗಬೇಕಾದ್ರೆ ದಂಪತಿಗಳಿಬ್ಬರಲ್ಲೂ ಸಹಿತ ಆ ಶಕ್ತಿ ಇರಬೇಕು. ಅದರಲ್ಲಿ ಯಾರೊಬ್ಬರಲ್ಲಿ ಒಂದಷ್ಟು ವ್ಯತ್ಯಾಸ ಆದಾಗ ಸರಿಯಾದಂಥ ವೈದ್ಯರ ಸಲಹೆಯಿಂದ ಅದನ್ನು ಸರಿಪಡಿಸ್ಕೊಳ್ಬೇಕು. ಆ ಸರಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾದ ಕೇಂದ್ರ ಅಂದರೆ ಅದು ತಾಮ್ರ IVF ಸೆಂಟ್ರಿಗೆ ಬಂದು ಅಲ್ಲಿರ್ತಕ್ಕಂಥ ನುರಿತ ವೈದ್ಯರಿಂದ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಹುಡುಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಎಂಬತಕ್ಕಂಥದ್ದು ಭಗವಂತನ ಸಾನ್ನಿಧ್ಯದಲ್ಲಿ ಪೂಜಾನುಷ್ಠಾನದ ಸಮಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಪೂಜೆಯನ್ನು ಮಾಡಬಹುದು. ಆದರೆ ಆ ಪರಿಸರದಲ್ಲಿ ಒಂದು ಡಿವೈನ್ ಫೀಲ್ ಬರಬೇಕಲ್ಲ, ಆ ಪರಿಸರದಲ್ಲಿ ಒಂದು ಅದ್ಭುತವಾದ ಶಕ್ತಿ ಬರಬೇಕಲ್ಲ. ಸುಗಂಧಭರಿತವಾಗಿರ್ತಕ್ಕಂಥ ಅಂದರೆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ನಿಮ್ಮಲ್ಲಿ ಭಗವಂತನ ಸೇವೆಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 21/7/2025 ಸೋಮವಾರ, ಏಕಾದಶಿ, ಉಪರಿದ್ವಾದಶಿನೂ ಇದೆ. ರೋಹಿಣಿ ನಕ್ಷತ್ರ ಇವತ್ತು. ನಕ್ಷತ್ರ ಬಹಳ ಚೆನ್ನಾಗಿದೆ. ಕೃಷ್ಣನ ಸಂಪೂರ್ಣ ಕೃಪಾಶೀರ್ವಾದ ಪಡಿತಕ್ಕಂಥ ಈ ಶುಭ ದಿನ. ಇವತ್ತು ತಮ್ಮ ಪ್ರಾಂತ್ಯಗಳಲ್ಲಿ ಎಲ್ಲಾದರೂ ಕೃಷ್ಣನ ಆಲಯ ಇದ್ದರೆ ವಸುದೈವ ಸುಧಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಕೃಷ್ಣನ ಅನುಗ್ರಹವನ್ನು ಪಡೀಲಿಕ್ಕೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರುದ್ರದೇವರ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಬೇಕು, ಭಗವತಿಯ ಅನುಗ್ರಹವನ್ನು ಪಡಿಬೇಕು, ಸತ್ಯಾಸತ್ಯತೆಗಳನ್ನು ಸರಿಯಾದ ಮಾರ್ಗದಲ್ಲಿ ತಿಳ್ಕೊಳ್ಬೇಕು. ಏನು ಅಂದುಕೊಂಡ್ರೋ ಅದು ಕಾರ್ಯಸಿದ್ಧಿ ಆಗಲಿಕ್ಕೆ ಪೂರ್ಣ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ನಿಮ್ಮ ಚಿಂತನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಆರಾಧನೆ ಬಹಳ ಮುಖ್ಯ. ಮನೆಯಿಂದ ಆಚೆಗೊಡಬೇಕಾದ್ರೆ ಮೊದಲು ಪೂರ್ವಾಭಿಮುಖವಾಗಿ ನಿಂತು 1 ಚಿಟಿಕೆಯಷ್ಟು ಲವಣ ಅಂದರೆ ಉಪ್ಪು, 1 ಚಿಟಿಕೆಯಷ್ಟು ಅಕ್ಕಿ, 2 ಧಾನ್ಯವನ್ನು 2 ಪದಾರ್ಥವನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಮನೆಯಿಂದ ಆಚೆ ಹೊರಡಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಎಲ್ಲ ಕೆಲಸ ಅಂದುಕೊಂಡಷ್ಟು ವೇಗ ಇಲ್ಲ. ಹಾಗೆ ನೀವು ಅಂದುಕೊಂಡಿದ್ದು ಯಾವುದು ನಡೆಯೋದು ಬಹಳ ಕಷ್ಟ. ಪ್ರಸ್ತುತ ನಿಮ್ಮ ಗ್ರಹಗತಿಗಳಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಭಾಳ ಕಷ್ಟ ಅನುಭವಿಸ್ತಾ ಇದ್ದೀರಿ, ಮನಸ್ಸು ನೊಂದುಕೊಳ್ತಾ ಇದ್ದೀರಿ, ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಿಡದಿರ ಬಾಧಿಸ್ತಾ ಇದೆ. ಜೊತೆಗೆ ಎಲ್ಲವೂ ಸರಿ ಅಂತ ನೀವು ಅಂದುಕೊಂಡ್ರೆ ಅಲ್ಲೇ ಒಂದು ವ್ಯತ್ಯಾಸ ಆಗಿ ಕಣ್ಣೀರು ಹಾಕೋ ಪರಿಸ್ಥಿತಿ ಎದುರಾಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಮಾನಸಿಕವಾದಂತಹ ಒತ್ತಡ,
ಇಲ್ಲಾಂದರೆ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಬೆನ್ನಿನ ಭಾಗ ಬಹಳಷ್ಟು ಹಿಂಸೆ ಕೊಡ್ತಕ್ಕಂಥದ್ದು, ಹಾಗೆ ನೀವು ನಂಬಿರ್ತಕ್ಕಂಥವ್ರು ನಿಷ್ಠೂರ ಮಾಡ್ತಕ್ಕಂಥದ್ದು, ಇದೆಲ್ಲ ಸಮಸ್ಯೆಗಳು ಮೇಷರಾಶಿಯವರು ಗಮನಿಸ್ತಾ ಇದ್ದೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರ ಸಮಸ್ಯೆ ಬೇಗ ದೂರ ಆಗಬೇಕಾದ್ರೆ ಮೊದಲು ಕುಲದೇವರ ಅನುಗ್ರಹ ಬೇಕು. ಮನೆ ದೇವರ ಕೃಪಾಶೀರ್ವಾದದಿಂದ ಮಾತ್ರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮಟ್ಟಿಗೆ ಲಾಭವನ್ನು ತಂದುಕೊಳ್ಬಹುದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಕುಲದೇವರನ್ನು ಪ್ರಾರ್ಥನೆ ಮಾಡಿ, ತಂದೆ ತಾಯಿಯ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಹಾಗೆ ಯಾರಾದರೂ ಇವತ್ತಿನ ದಿವಸ ಕಡು ಬಡತನದಲ್ಲಿರ್ತಕ್ಕಂಥವ್ರಿಗೆ ಅಥವಾ ತುಂಬ ನಿರ್ಗತಿಕರಾಗಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಭಗವಂತ ಲಾಭವನ್ನೇ ಕೊಡ್ತಿದ್ದಾನೆ. ಆದರೆ ಮನಸ್ಸಲ್ಲಿ ಮಾತ್ರ ಒಂದಷ್ಟು ಚಿಂತನೆ ನಿಮ್ಮನ್ನು ಬಾಧಿಸ್ತಾ ಇದೆ. ಹಾಗೆ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಎಲ್ಲೋ ಒಂದು ಕಡೆ ತುಂಬಿ ತುಳುಕೋದ್ರಿಂದ ಕೆಲವು ಆಗುವಂತಹ ಒಳ್ಳೆಯ ಕೆಲಸಗಳನ್ನು ಸಹಿತ ಕೈಬಿಟ್ಟು ಕೂತ್ಕೊಳ್ಳೋಂಗೆ ಆಗ್ತಾ ಇದೆ. ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ನೀವೇನು ಅಂದುಕೊಂಡ್ರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭ ಕಾಣಬೇಕಾದ ನಿಮಗೆ ಲಾಭವಲ್ಲ, ಇರತಕ್ಕಂಥ ಸಮಸ್ಯೆಗೆ ಪಾರೇ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ 2ರಿಂದ 6 ಗಂಟೆ 20 ನಿಮಿಷ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗುತ್ತೇನೋ ಎಂಬತಕ್ಕಂಥ ಭಯಭೀತರಾಗುವಂಥ ಪರಿಸ್ಥಿತಿ ಇದೆ. ಆದರೆ ಇವತ್ತು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ನಿಮ್ಮ ಮನೆಯ ಮುಂದೆ ಇರತಕ್ಕಂಥ ತುಳಸಿಗೆ ಒಂದಷ್ಟು ನೀರು ಹಾಕಿ, ಅನಂತರ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವನ ದರ್ಶನ ಮಾಡಿ, ಅಥವಾ ಓಂ ನಮಃ ಶಿವಾಯ ಅನ್ನತಕ್ಕಂಥ ಮಂತ್ರವನ್ನು 54 ಬಾರಿ ಪಠನೆ ಮಾಡಿ, ಹತ್ತಿರದಲ್ಲೆಲ್ಲರೂ ತುಂಬೆ ಗಿಡ ಅಥವಾ ಬಿಲ್ವಪತ್ರೆ ಅಥವಾ ವಿಶೇಷವಾಗಿರ್ತಕ್ಕಂಥ ಭಸ್ಮ ಇಂತಹದ್ದನ್ನು ಶಿವ ಸಾನ್ನಿಧ್ಯಕ್ಕೆ ಕೊಡೋದು, ಅಥವಾ ಅದನ್ನು ಕಣ್ಗಳಲ್ಲಿ ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ಯಾರಾದರೂ ಒಬ್ಬರ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಆಚೆ ಬರ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಮಾಡಿದ್ರೆ ವೃಷಭ ರಾಶಿಯವರಿಗೆ ಬಂದು ಒದಗಿರುವಂಥ ಸಮಸ್ಯೆಗಳಿಂದ, ಕಷ್ಟಗಳಿಂದ ತಾವು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಹಾಗೆ ವಿದ್ಯಾರ್ಥಿಗಳು ಮಾತ್ರ ಹೆಚ್ಚು ಓದೋದ್ರ ಕಡೆ ಗಮನ ಕೊಡಿ. ಯಾಕೆಂದರೆ ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಮನಸ್ಸು ಭಾಳ ಚಂಚಲತೆ ಇದೆ. ಏನು ನಡೀಬೇಕೋ ಅದನ್ನು ಬಿಟ್ಟು ಯಾವುದು ಬೇಡವೋ ಅದರಿಂದ ಹೋಗ್ತಾ ಇದ್ದೀರಿ. ಆದಷ್ಟು ಎಚ್ಚರಿಕೆಯಲ್ಲಿ, ಯಾಕೆಂದರೆ ನಿಮ್ಮ ವಿದ್ಯಾಭ್ಯಾಸದ ಕಾಲ ಅಮೂಲ್ಯವಾಗಿರಬೇಕು, ವಿಶೇಷತೆ ಹೊಂದಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣವಾಗಲಿ, ವ್ಯವಹಾರವಾಗಲಿ, ಕೆಲಸ ಕಾರ್ಯಗಳಾಗಲಿ ಏನನ್ನು ಮಾಡಬೇಕು ಅಂತ ಅಂದ್ಕೊಂಡ್ರು ಏನೋ ಒಂದು ಅಡ್ಡಿ ಆತಂಕ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಆದರೆ ಒಳಮನಸ್ಸಲ್ಲಿರ್ತಕ್ಕಂಥ ಮಾತನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನು ಮಾತಾಡೋದಕ್ಕೆ ಯೋಚನೆ ಮಾಡಿದ್ರೂ ಅಲ್ಲಿ ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಸಾಧನೆಯ ಹಾದಿ ನೀವು ಅಂದುಕೊಂಡಷ್ಟು ಮಟ್ಟಿಗೆ ವೇಗವಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರ ತನಕ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳಿರುತ್ತೆ. ಒಂದು ಯಾವುದೇ ಒಂದು ಕೆಲಸವನ್ನು ಮನಸ್ಸಲ್ಲಿ ಅಂದುಕೊಂಡ್ರೆ ಅದರ ಹಿಂದೆ 4 ಥರ ಬೇರೆ ಥರ ಆಲೋಚನೆ ಇರುತ್ತೆ. ಹಾಗಾಗಿ ಯಾರನ್ನ ನಂಬಲಿಕ್ಕೂ ಆಗಲ್ಲ, ಯಾರೊಂದಿಗೆ ವ್ಯವಹಾರ ಮಾಡಲಿಕ್ಕಾಗಲ್ಲ, ಕುಟುಂಬಸ್ಥರೊಂದಿಗೆ ಹಸನ್ಮುಖಿತನ ತುಂಬ ಕಡಿಮೆ ಇರುತ್ತೆ. ಹಾಗೆ ಉದ್ಯೋಗದಲ್ಲಿ ಪ್ರಗತಿ ಇರುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆ ಇರುತ್ತೆ. ಹಾಗೆ ನಂಬಿರ್ತಕ್ಕಂಥವ್ರು ಯಾವಾಗ ಮೋಸ ಮಾಡ್ತಾರೋ ಎಂಬತಕ್ಕಂಥ ಭಯ ಇರುತ್ತೆ. ಇದಿಷ್ಟು ಇವತ್ತು ನಿಮ್ಮ ರಾಶಿಫಲದಲ್ಲಿದೆ. ಆದರೆ ಸರಿಸುಮಾರು 1 ಗಂಟೆ 12 ನಿಮಿಷದ ನಂತರ ಒಂದಷ್ಟು ಮಟ್ಟಿಗೆ ಬೆಳಕಿದೆ. 1 ಗಂಟೆ 12 ನಿಮಿಷದ ನಂತರ ಒಂದು ಬದಲಾವಣೆಯೂ ಕಾಣ್ಬೋದು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಮೊದಲು 1 ಚಿಟಿಗೆಯಷ್ಟು ಬಿಳಿ ಸಾಸಿವೆ ಇರಲಿ, ಅಥವಾ 1 ಚಿಟಿಗೆಯಷ್ಟು ಗೋಧಿ ಆಗಲಿ, ಗೋಧಿ ಅಥವಾ ಬಿಳಿ ಸಾಸಿವೆ ನೋಡಿ, ಅದರಿರ್ತಕ್ಕಂಥ ಬಣ್ಣಗಳು ಒಂದೇ ಆದ್ದರಿಂದ ಆ ಎರಡೂ ಧಾನ್ಯಕ್ಕೂ ಸಹಿತ ಆ ಶಕ್ತಿ ಇರುತ್ತೆ. ಒಂದು ಬಿಳಿ ಸಾಸಿವೆ, ಮತ್ತೊಂದು ಗೋಧಿ, ಇದೆರಡರಲ್ಲಿ ಯಾವುದಾದ್ರು 1 ಚಿಟಿಗೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ, ಇವತ್ತು ಬಂದೊದಗುವಂಥ ಸಮಸ್ಯೆಗಳೇನೇ ಇದ್ದರೂ ಅದಕ್ಕೊಂದು ಪರಿಹಾರವನ್ನು ಕೊಡಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ. ಹಾಗೆ ಯಾರೂ ಇಲ್ಲದಂಥ ಸ್ಥಳದಲ್ಲಿ, ಅಂದರೆ ನಿಮ್ಮ ಪಠನೆ ಮಾಡುವ ನೀವು ಜಪಿಸುವಂಥ ಕಾಲ ಮತ್ತೊಬ್ಬ ಡಿಸ್ಟರ್ಬೆನ್ಸ್ ಮಾಡ್ದಿರ, ಯಾರೊಂದು ಅಲ್ಲಿ ಡಿಸ್ಟರ್ಬ್ ಆಗದಿರ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಸೂರ್ಯದೇವರ ಹೆಸರನ್ನು 21 ಬಾರಿ ಹೇಳ್ಕೊಳ್ಳಿ. 21 ಬಾರಿ ಸೂರ್ಯನಾರಾಯಣನ ಹೆಸರನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ರಾಶಿಫಲದಲ್ಲಿ ಬಂದೊದಗುವಂಥ ಯಾವುದೇ ಸಂಕಷ್ಟದ ಸಮಯ ಆದರೂ ಅದು ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಕೇತು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ. ಮನಸ್ಸೇನೋ ಪರವಾಗಿಲ್ಲ, ಚಂಚಲತೆ ಇದೆ, ಆದರೂ ಭಯಪಡಬೇಕಾದ್ದಿಲ್ಲ. ಆದರೆ ಕೇತು ಇರ್ತಕ್ಕಂಥ ಆಸ್ಥಾನದಿಂದ ನಿಮ್ಮ ಗ್ರಹಗತಿಗಳು ಇವತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮೌನವಾಗೇ ಇರಬೇಕು, ಯಾರನ್ನೂ ಮಾತಾಡೋದು ಬೇಡ, ಏನು ಮಾಡದಿದ್ರೂ ಸಾಕು, ಹೇಗೋ ನಡ್ಕೊಂಡು ಹೋಗುತ್ತೆ. ಆದರೆ ಆಗಿರ್ಲಿಕ್ಕೆ ಆಗೋದಿಲ್ಲ.
ಅಲ್ಲೇ ವ್ಯತ್ಯಾಸ ಆಗುವಂಥದ್ದಾಗತ್ತೆ. ಹಾಗೆ ಇವತ್ತು ನಿಮ್ಮ ಮನಸ್ಸಲ್ಲಿ ಬಂದೊದಗುವಂಥ ಕೆಲವು ನೋವಿನ ಪರಿಸ್ಥಿತಿಗಳು, ಯಾವುದು ಬೇಡ ಅನಿಸುತ್ತೋ ಅದ್ರ ಕಡೆ ಓಲೈಸ್ಕೊಳ್ತೀರಿ, ಯಾವುದು ಸರಿ ಇಲ್ವೋ ಅದನ್ನೇ ಚಿಂತನೆ ಮಾಡ್ತೀರಿ. ಮತ್ತು ಯಾವೊಬ್ಬ ಸ್ನೇಹಿತರಿಂದ ದೂರ ಇದ್ದರೆ ಸಾಕು ನೆಮ್ಮದಿ ಕಾಣ್ಬೋದು ಅಂತ ನೀವು ಅಂದ್ಕೊಂಡ್ರೆ ಅದಕ್ಕಿಂತ ಬೇರೊಂದು ಥರ ವ್ಯತ್ಯಾಸನೇ ಆಗ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಚಿಂತನೆಗಳು, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲವೂ ಸರಿಯಾದಂಥ ಸನ್ಮಾರ್ಗದಲ್ಲಿ ನಡೆಯಬೇಕಾದ್ರೆ ಮೊದಲು ನಿಮ್ಮ ಆಲೋಚನೆ ಸರಿ ಇರಬೇಕು. ಹಾಗೆ ನಿಮ್ಮ ಸ್ನೇಹ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲವೂ ಸರಿಯಾದಂಥದ್ದಲ್ಲಿ ತೆಗೆದುಕೊಂಡು ಹೋಗಿದರೆ ಮಾತ್ರ ಸರಿ ಇರ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲವನ್ನು ಹತ್ತಿರದಲ್ಲಿ ಎಲ್ಲಾದರೂ ಇರುವೆಗೂಡಿಗೆ ಬೆಲ್ಲ ಅಥವಾ ಸಕ್ಕರೆಯನ್ನು ಇರುವೆಗೂಡಿಗೆ ಹಾಕೋದ್ರಿಂದ ಸಾಕಷ್ಟು ಬದಲಾವಣೆ ಆಗುತ್ತೆ, ಹೆಚ್ಚಿನ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳೋಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಫಲಗಳನ್ನು ತಿಳ್ಕೊಳ್ತಾ ಇದ್ವಿ. ರಾಶಿಫಲಗಳನ್ನು ತಿಳ್ಕೊಳ್ಳುವಾಗ ಆಯಾ ರಾಶಿಗೆ ಸಂಬಂಧಪಟ್ಟಂತೆ, ಆ ಲಗ್ನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಭವಿಷ್ಯತ್ತನ್ನು ತಾವು ತಿಳ್ಕೊಂಡು ಅದರಂತೆ ಸ್ವಲ್ಪ ಮಟ್ಟಿಗೆ ನೀವು ಆಲೋಚನೆ ಮಾಡಿದ್ರೆ ಖಂಡಿತ ಒಳ್ಳೆಯದು. ನಾನು ಹೇಳುವಂಥ ರಾಶಿಫಲವೇ ಅವತ್ತಿನ ದಿನದ ಭವಿಷ್ಯತ್ತು ಸಂಪೂರ್ಣ ಬರುತ್ತೆ ಅಂತಲ್ಲ, ಅಥವಾ ತಾವುದನ್ನು ನಂಬೋದ್ರಿಂದ ಒಂದಷ್ಟು ಅನುಕೂಲ ಆಗುತ್ತೆ ಎಂಬತಕ್ಕಂಥದ್ದು ಅದು ಜಗಜ್ಜಾಹೀರಾತು. ಅದು ಒಬ್ಬಿಬ್ಬರ ಮಾತಲ್ಲ, ಸಾಕಷ್ಟು ಜನಗಳ ಮಾತು. ಹಾಗಾಗಿ ಯಾರು ಹೊಸದಾಗಿ ಇದರ ಬಗ್ಗೆ ನೀವು ಒಂದು ಆಲೋಚನೆ ಮಾಡಿದ್ರೂ ಒಂದು ಸಮಯ ಕೊಟ್ಟು ನೋಡಿ. ಒಂದು ರಾಶಿಗಳನ್ನು ಇವತ್ತು ನಿಮ್ಮ ರಾಶಿ ಯಾವುದು, ನಿಮ್ಮ ನಕ್ಷತ್ರ ಯಾವುದು, ನಿಮ್ಮ ರಾಶಿ ಮತ್ತು ನಿಮ್ಮ ಲಗ್ನ ಯಾವುದು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಲೋಚನೆ ಮಾಡಿ. ಅದರಲ್ಲಿ ಸರಿ ತಪ್ಪುಗಳನ್ನು ಆಲೋಚನೆ ಮಾಡ್ಕೊಳ್ಳಿ. ನಿಮಗೆ ಸರಿ ಅನಿಸಿದ್ರೆ ನಾಳೆ ಬೆಳಗಿನ ಕಾರ್ಯಕ್ರಮದಲ್ಲಾದರೂ ಸ್ವಲ್ಪ ಬದಲಾವಣೆ ತಂದುಕೊಂಡು ನೀವು ಅದನ್ನು ಬೇಕಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಗುರುವಿನ ಅನುಗ್ರಹ ಹೊಂದಿದ್ದಾಗ ಸಾಕಷ್ಟು ಫಲಾಫಲಗಳು ಸಿದ್ಧಿಯಾಗುತ್ತೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಸರಿಯಾದಂಥ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಚಿಂತನೆ ಮಾಡ್ಬೋದು. ಅದರಲ್ಲೂ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ, 11:20ರಿಂದ 4:15 ಮಧ್ಯದಲ್ಲಿ ತಾವು ಏನಂದುಕೊಂಡ್ರೂ ಲಾಭವೇ. ಆದರೆ ಯಾವ ಕೆಲಸ ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಇದನ್ನು ಸರಿ ತಪ್ಪುಗಳನ್ನು ಸರಿಯಾದ ರೀತಿ ತಿಳ್ಕೊಂಡ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಏನೇ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಒಂದು ಆಲೋಚನೆ ಮಾಡಿ ಸರಿಯಾದ ನಿರ್ಧಾರಕ್ಕೆ ಬಂದರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿ ಕೆಲಸವನ್ನು ಸಿದ್ಧಪಡಿಸ್ಕೊಳ್ಬೋದು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಗೆ ತಾವು ಸಿಲುಕೊಳ್ಳಬೇಕಾಗತ್ತೆ. ಇವತ್ತಿನ ದಿವಸ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥವ್ರು ಉದ್ದರವರೆಗೂ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಧಿಕವಾದಂತಹ ಲಾಭವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ಬೆಲ್ಲ ಅಥವಾ ಸಕ್ಕರೆ ಅಥವಾ ಏನಾರೊಂದಿಷ್ಟು ಸಿಹಿ ಪದಾರ್ಥಗಳನ್ನು ಸಣ್ಣ ಪುಟ್ಟ ಮಕ್ಕಳು ಕೊಂಡೋದು ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹಸನ್ಮುಖಿಯಾಗಿ ನಗನಗ್ತಾ ಮನೆಯಿಂದ ಆಚೆಕೊಟ್ರೆ ಇನ್ನೂ ಅನುಕೂಲವನ್ನು ಹೆಚ್ಚಾಗಿ ಸಿದ್ಧಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಒಂದಷ್ಟು ಮಾನಸಿಕವಾದಂಥ ಒತ್ತಡ ಇದೆ. ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಏನು ಮಾಡಲಿಕ್ಕೆ ಹೋದರೂ ಮನಸ್ಸು ಒಪ್ಪದಂಥ ರೀತಿಯಲ್ಲಿದೆ. ಎಲ್ಲ ಕೆಲಸಗಳಲ್ಲೂ ಒಂದಿಷ್ಟು ಆತಂಕ ಇದೆ, ಒಂದಷ್ಟು ಭಯ ಇದೆ. ಏನು ಸರಿ ಹೋಗುತ್ತೋ ಇಲ್ಲೋ ಎಂಬತಕ್ಕಂಥದ್ದರ ಒಂದಷ್ಟು ಅಪನಂಬಿಕೆ ನಿಮ್ಮನ್ನು ಬಾಧಿಸ್ತಾ ಇದೆ. ಹಾಗೆ ಯಾರನ್ನ ನಂಬಿದ್ರೂ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ದೂರ ಆಗ್ತಿದ್ದಾರೇನೋ, ಅವರಿಂದ ನಾಳೆ ಏನೋ ಸಮಸ್ಯೆ ಆಗ್ಬೋದೇನೋ ಎಂಬತಕ್ಕಂಥದ್ದರ ಒಂದು ಭಯ ನಿಮ್ಮನ್ನು ಬಾಧಿಸ್ತಾ ಇದೆ. ಹಾಗಾಗಿ ನೀವು ಮಾಡಿರುವಂಥ ಕೆಲಸ, ನಿಮ್ಮ ವ್ಯವಹಾರಗಳು, ನಿಮ್ಮ ಆರ್ಥಿಕ ಪರಿಸ್ಥಿತಿ, ಹಣಕಾಸನ್ನು ಎಲ್ಲೋ ಹೂಡಿಕೆ ಮಾಡಿರ್ತೀರಿ, ಯಾರಿಗೂ ಕೊಟ್ಬಿಟ್ಟಿದ್ದೀರಿ, ಅವರಿಂದ ವಾಪಸ್ ಬರ್ತಾ ಇಲ್ಲ, ಅದನ್ನು ತೊಗೊಳಕ್ಕಾಗ್ತಾ ಇಲ್ಲ, ಅವ್ರನ್ನ ಮಾತಾಡಿದ್ರೆ ನಿಮಗೆ ಒಂಥರ ಭಯ, ದುಡ್ಡು ನೀವು ಕೊಟ್ಟು ನೀವೇ ಭಯಪಡ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿಗೆ ಒಳಗಾಗ್ತಾ ಇದ್ದೀರಿ. ಇದು ಕಾರಣ ನಿಮ್ಮ ಗ್ರಹಗತಿಗಳು. ಇದಿನ್ನೂ ಸರಿಸುಮಾರು ಒಂದು 18 ದಿವಸ, ಮುಂದಿನ 18 ದಿವಸದ ತನಕ ಹೀಗೆ ವ್ಯವಹಾರಗಳಲ್ಲಿ ತೊಂದರೆ ಆಗ್ತಿರುತ್ತೆ. ಆದರೆ ಕನ್ಯಾ ರಾಶಿಯವರಿಗೆ ಇವೆಲ್ಲ ದೋಷಗಳಿಂದ ಮುಕ್ತರಾಗಲಿಕ್ಕೆ, ಪರಿಹರಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಕಾಲ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿತ್ಯ ನಿರಂತರ ಪಠನೆ ಮಾಡ್ತಾ ಇದ್ದರೆ, ಅಥವಾ ಎಲ್ಲಾದರೂ ರಾಮಭಕ್ತ ಹನುಮನ ಆ ಒಂದು ವಾನರ ಸೈನ್ಯ ಎಲ್ಲಾದರೂ ಕಂಡು ಬಂದರೆ, ಒಂದಷ್ಟು ಕೋತಿಗಳಿಗೆ ನಿಮ್ಮ ಕೈಯಿಂದ ಏನಾದರೂ ಪದಾರ್ಥಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಫಲಾಫಲಗಳನ್ನು, ಒಳ್ಳೆ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ನಂದು ತಂದು ಅಂತಕ್ಕಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ, ಬಂಧುತ್ವ ಇದೆಯಲ್ಲ, ಆ ಬಾಂಧವ್ಯ ಇದೆಯಲ್ಲ, ಅದು ಮತ್ತಷ್ಟು ಗಟ್ಟಿ ಆಗುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ರಾಮನಾಮವನ್ನು ಖಂಡಿತ ನೀವು ಪಠನೆ ಮಾಡತಕ್ಕಂಥದ್ದು ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮನಸ್ಸು ಒಂದಷ್ಟು ಚಂಚಲತೆ ಇದೆ. ವಾರದ ಪ್ರಾರಂಭ, ಎಲ್ಲ ಕೆಲಸಗಳೂ ಪ್ರಾರಂಭ ಆಗಬೇಕು, ವೇಗವಾಗಿ ನಡೀಬೇಕು.
ಏನೆಲ್ಲ ಕನಸು ಕಟ್ಟಿದಿರಿ ಆ ಕನಸು ನನಸಾಗಬೇಕು ಅಂತ ಅಂದ್ಕೊಳ್ಳುವಂಥ ಮನಸ್ಸಷ್ಟೇ. ಬಟ್ ಕನಸು ನನಸಾಗೋದು ಸ್ವಲ್ಪ ಕಷ್ಟ. ಹಾಗೆ ಯಾರನ್ನ ನಂಬಿದ್ದೀರಿ ಅವರಿಂದಲೇ ಶತ್ರುಗಳಾಗುವಂಥದ್ದು. ಮತ್ತು ಯಾರನ್ನ ಬಹಳಷ್ಟು ಹೃದಯಕ್ಕೆ ಹತ್ತಿರ ಇಟ್ಕೊಂಡಿದ್ದೀರಿ ಅವ್ರು ಎಲ್ಲೋ ಒಂದು ಕಡೆ ಮಾನಸಿಕವಾದಂಥ ಹಿಂಸೆ ಕೊಡೋದು ಜಾಸ್ತಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿ ಸುಮಾರು 2 ಗಂಟೆ ತನಕ ಇಂಥದ್ದೇ ಸಮಸ್ಯೆಗಳಾಗುತ್ತೆ. 2 ಗಂಟೆಯಿಂದ 6:20 ಮಧ್ಯದಲ್ಲಿ ಒಂದು ಅಭೂತಪೂರ್ವವಾದಂಥದ್ದು, ಅದ್ಭುತವಾದಂಥದ್ದು, ಒಂದು ನೀವು ನೆನೆಸಿರತಕ್ಕಂಥದ್ದು, ಅಂದರೆ ನಿಮ್ಮ ಮನಸ್ಸಿಗೆ ಅದು ಬಾರದಿದ್ದರೂ ಆ ಮನಸ್ಸಲ್ಲಿ ಇಲ್ಲದಿದ್ದರೂ ಸಹಿತ ಕಾರ್ಯಸಿದ್ಧಿ ಆಗುವಂಥ ಯೋಗಫಲ. ಯಾವುದು ನಮ್ಮಿಂದ ದೂರ ಅಂದ್ಕೊಳ್ತಿರೋ ಅದು ನಿಮ್ಮ ಹತ್ತಿರ ಆಗುತ್ತೆ. ಯಾವುದು ನಮಗೆ ಆಗೋದಿಲ್ಲ ಅಂದ್ಕೊಳ್ತಿರೋ ಅದು ನಿಮಗಾಗುತ್ತೆ. ಯಾವ ಕೆಲಸವನ್ನು ದೂರ ಮಾಡ್ಕೊಂಡಿರ್ತಿರೋ ಆ ಕೆಲಸ ಪುನಃ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇಂತಹ ಒಂದು ಅದ್ಭುತವಾದ ಕಾಲ ಸನ್ನಿವೇಶಗಳು ಇವತ್ತು ತುಲಾರಾಶಿಯವರಿಗಿದೆ. ಆದರೆ ತುಲಾರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ 1-2 ನಿಮಿಷನಾದರೂ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಆತ್ಮೀಯರನ್ನು, ಬಂಧುಗಳನ್ನು, ಅಥವಾ ನಿಮ್ಮ ಬೇಕಾಗಿರ್ತಕ್ಕಂಥವ್ರನ್ನ, ನಿಮ್ಮ ಮಾತೃವರನ್ನು, ಅಂದರೆ ನಿಮ್ಮ ತಾಯಿಯನ್ನು, ಹೀಗೆ ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ನಿಂತು ಸೂರ್ಯದೇವರಿಗೂ ಒಂದು ನಮಸ್ಕಾರ ಮಾಡಿಕೊಂಡು ತದನಂತರ ಮನೆಯಿಂದ ಆಚೆ ಹೊರಟ್ರೆ ಖಂಡಿತ ಒಳಿತಾಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ ಮತ್ತು ಕಡಲೆಕಾಳನ್ನು ತುಲಾರಾಶಿಯವರು ತಪ್ಪದಿರ ಇವತ್ತಿನ ದಿವಸ ದೇವರ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಹೊರಟ್ರೆ ಖಂಡಿತ ಮತ್ತಷ್ಟು ಲಾಭವನ್ನು, ಗುರುವಿನ ಅನುಗ್ರಹವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬೃಹಸ್ಪತಿ ಗುರುವಿನ ಅನುಗ್ರಹ ಬೇಕು. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಬೇಕು. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಎಲ್ಲವನ್ನೂ ಮರೆತು ನಾನು ಹೇಗೋ ಇರಬೇಕು ಅಂತ ಅಂದ್ಕೊಂಡ್ರು ಆ ಮರೆತು ಮುಂದೆ ನಡೆಯುವಾಗ ಪುನಃ ಅದೇ ಕಣ್ಣು ಕಾಣ್ತಿರುತ್ತೆ. ಹಾಗಾಗಿ ಕೆಲವಷ್ಟು ವ್ಯವಹಾರಗಳನ್ನು ಯಾರೊಬ್ಬರು ಬೇಡ ಅಂದರೂ ಬಲವಂತವಾಗಿ ನಿಂತು ಮಾಡಿದ್ದೀರಿ. ಬಲವಂತವಾಗಿ ಇನ್ನೊಬ್ಬರು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀರಿ. ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ನಿಲ್ಲಬೇಕು ಅಂದ್ಕೊಂಡಿದ್ದೀರಿ. ಇದೆಲ್ಲದರ ಮಧ್ಯದಲ್ಲೂ ಸಮಸ್ಯೆನೇ ಕಾಣ್ತಾ ಇದ್ದೀರಿ. ಯಾರನ್ನ ನಂಬಿದ್ರು, ಯಾರು ವ್ಯವಹಾರ ಮಾಡಿದ್ರು, ಯಾವ ಕೆಲಸದ ಬಗ್ಗೆ ಮುಂದಾದರು, ಏನು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು ಅಂದ್ಕೊಂಡ್ರು, ಅಲ್ಲೊಂದು ವ್ಯತ್ಯಾಸ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಇಂತಹ ಸಮಯ ಇದ್ದಾಗ ನೀವು ಮೊದಲು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಶಿವನ ದರ್ಶನ ಮಾಡಿಕೊಂಡು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಅದರಲ್ಲಿ ಈಗ ಯಾರು ರೆಡಿ ಇದ್ದೀರಿ? ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆ ಗುರುಜಿ. ಮಾತಾಡಕ್ ನಾಲ್ಕು ಸಲ ಆಯ್ತು ಗುರುಜಿ ನಿಮ್ಮ ಹತ್ರ. ಹೇಳಮ್ಮ. ಭಾಳ ಖುಷಿ ಆಗ್ತದೆ ಗುರುಜಿ. ಹೇಳು ತಾಯಿ, ಏನು ಗುರುಜಿ ಇದು ಆರೋಗ್ಯ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಮ್ಮ. ಎಡಭಾಗ ಸ್ವಲ್ಪ ಭಾಳ ನೋವು ಬರ್ತದೆ ಗುರುಜಿ, ಪೇನ್ ಬರುತ್ತಾ. ಒಂದ್ 2 ತಿಂಗಳಾಯ್ತು ಗುರುಜಿ ತೋರ್ಸ್ಕೊಂತ ಇದೀನಿ, ಕಡಿಮೆ ಆಗ್ತಿಲ್ಲ ಗುರುಜಿ. ECG ಕೂಡ ಮಾಡ್ಯಾರ ಗುರುಜಿ, ಎಲ್ಲ ನಾರ್ಮಲ್ ಐತೆ ಅಂತ ಹೇಳ್ಯಾರ ಗುರುಜಿ. ಅದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಟೆನ್ಷನ್ ಸಾಕಾಗ್ತದೆ ಗುರುಜಿ. ಎಡಭಾಗದ ನೋವು ಅಂದರೆ ಯಾವ ಸ್ಥಳದಲ್ಲಿ ನೋವು ಬರ್ತಾ ಇದೆಯಮ್ಮ? ಎದೆತಾಗ ಗುರುಜಿ, ಎದೆತಾಗ ಮೇಲೆ ಗುರುಜಿ. ಅಂದರೆ ನಿಮಗೆ ಒಂಥರ ಗಾಬರಿ ಆಗುವಂಥದ್ದಾ, ಭಯಪಡುವಂಥದ್ದ, ಡಬ 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 ಹೊಡ್ಕೊಳ್ಳುವಂಥ ಶಬ್ದ ಆಗುವಂಥದ್ದ? ಅದು ಆ ಥರ ನೋವು ಬಂದಾಗ ಸ್ವಲ್ಪ ಭಯ ಆಗ್ತದೆ ಗುರುಜಿ ನನಗೆ. ನಾನೊಂದು ಮಾತು ಹೇಳ್ತೀನಿ, ಮೊದಲು ನೀನು ಧೈರ್ಯ ತಂದ್ಕೊಳ್ಬೇಕು. ಆಮೇಲೆ ಸಂಪೂರ್ಣ ಭಯದಲ್ಲಿದ್ದರೆ ಅದು ಜೀವನ ಅಲ್ಲ. ನೀನು ಇಲ್ಲದನ್ನೆಲ್ಲ ಮನಸ್ಸಲ್ಲಿ ಹಾಕ್ಕೊಳ್ತಾ ಇದೆಯಾ, ಏನೋ ಬಹಳ ಬಲವಾಗಿ ಆಲೋಚನೆ ಮಾಡ್ತಾ ಇದೆಯಾ, ನಿನ್ನ ಒಳಗಡೆ ಇರ್ತಕ್ಕಂಥ ನಿನ್ನ ಹೃದಯದ ಭಯ ಇದೆಯಲ್ಲ, ಅದು ನಿನ್ನ ಬಾಧಿಸ್ತಾ ಇದೆ. ಅದು ಏನ್ ಪೇನ್ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಒಂದು ಮಾಡ್ತಿರ್ತಾರೆ ಯಾಕೆ ಅಂತ ನಾನೊಂದು ಮಾತಾಡ್ತೀನಿ ಕೇಳು. ಸುಮ್ಮನೆ ಇಲ್ದಿರ ನೀನು ಹಾಸ್ಪಿಟ್ಲ್ ಮನೆ ಬಾಗಿಲು ತಟ್ತಾ ಇದೆಯಾ? ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಅಂಥದ್ದೇನೂ ಸಮಸ್ಯೆ ಅಲ್ಲಮ್ಮ, ಆದರೆ ಭಯ ಇದೆ ನಿನ್ನಲ್ಲಿ. ನೋಡು, ನಿನ್ನ ಹೃದಯಕ್ಕೆ ಸ್ವಲ್ಪ ನೋವಿರ್ಬೋದು, ಆದರೆ ನೀನು ಸ್ವಲ್ಪ ಮನಸ್ಸನ್ನು ತಿಳಿ ಮಾಡ್ಕೊ. ನಿನ್ನ ಮನಸ್ಸಿನ ಭಾರವನ್ನು ಕಡಿಮೆ ಮಾಡ್ಕೊ. ಹೇಗೆ ಅಂದರೆ, ನೀನು ಯಾವುದೋ 1-2 ವಿಚಾರವನ್ನು ಭಾಳ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀಯ, ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ನನಗೇನೋ ಆಗ್ತಾ ಇದೆ, ನಾನು ಏನೋ ಹೋಗ್ತಾ ಇರ್ತಕ್ಕಂಥ ದಾರಿ ಸರಿಯಿಲ್ಲ, ಈ ಥರ ನಂಗೆ ನೋವುಗಳಿದೆ ಅಂತ ನೀನು ತಲೆ ಕೆಡಿಸ್ಕೊತಾ ಇದೆಯಾ. ಇದ್ರ ಮಧ್ಯದಲ್ಲಿ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ ಅಂತ ನಿನ್ನ ಸ್ವರತರಂಗ ಪ್ರಕಾರ ಖಂಡಿತ ಅಂಥ ದೊಡ್ಡ ಸಮಸ್ಯೆ ಏನಲ್ಲ. ಈಗ ನೋಡು, ECG ಮಾಡಿದ್ದೀನಿ ಅಂತಿದ್ಯಾ, ಅಲ್ಲೂ ನಾರ್ಮಲ್ ಸ್ಟೇಜಲ್ಲಿದೆ, ಎಲ್ಲ ಕಡೆ ರಿಪೋರ್ಟ್ ನಾರ್ಮಲ್. ಹೇಳಮ್ಮ. ಅದೇ ಈಗ ಮನೆ ಒತ್ತಕ್ಕೆ ಗುರುಜಿ, ಈಗ 12 ವರ್ಷ ಆಯ್ತು ಗುರುಜಿ ಮನೆ ಒತ್ತಕ್ಕೆ. ಮೊನ್ನೆ ಬಿಡ್ಕೊಂಡಿದೆ ಗುರುಜಿ. ಅದು ಮೊನ್ನೆ ಕ್ಲೀನ್ ಮಾಡಕ್ ಹೋಗಿ ಬಿದ್ದು ಕೈ ಪ್ಲಾಸ್ಟರ್ ಆಯ್ತು. ಅದೇ ಎಡಗೈಯ ಗುರುಜಿ ಪ್ಲಾಸ್ಟರ್ ಆಗೈತಿ, ಕೈ ಕಟ್ ಆಗಿದೆ ಗುರುಜಿ. 1 ತಿಂಗಳ ಅಂತ ಹೇಳಿದಾರೆ. ಆ ಮನೆಗೆ ಏನ್ ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ. ಆ ಮನೆ ಏನೂ ಇಲ್ಲ, ಚೆನ್ನಾಗಿದೆ. ಆದರೆ ಶುದ್ಧಿ ಮಾಡುವಾಗ ಆತಂಕದಲ್ಲಿ ಏನೋ ಒಂದು ಸಂತೋಷವೋ ಸಂಭ್ರಮವೋ ನೀನು ಜಾರು ಬಿದ್ದಿದೆಯಾ.
ಕೆಲವು ಸತಿ ಹಾಗೆ ಮನುಷ್ಯನಿಗೆ ಅತಿಯಾದಂಥ ಆಸೆ ಏನೋ ಒಂದು ಮನಸ್ಸಿಗೆ ಜಾಸ್ತಿ ಖುಷಿ ಆಗಿಬಿಟ್ರೆ ನಡೆಯೋ ವೇಗನೂ ಸ್ಪೀಡ್ ಆಗುತ್ತೆ. ಆದರೆ ಆ ಮನೆಯಿಂದ ನಿಂಗೆ ಏನೂ ತೊಂದರೆ ಇಲ್ಲ. ಸದ್ಯ ದೇವ್ರ ದಯದಿಂದ ಅಡ ಇಟ್ಟಿರ್ತಕ್ಕಂಥದ್ದು ಬಿಡಿಸ್ಕೊಂಡು ನಿಂದು ಅಂತ ಮಾಡ್ಕೊಂಡಿದ್ದೀರಲ್ಲ, ಈಗ ಅದೆಲ್ಲ ಶುದ್ಧಿ ಮಾಡಿ ಲಕ್ಷಣವಾದ ದೇವ್ರ ಮುಂದೆ ದೀಪ ಹಚ್ಚಿ, ಭಗವಂತ ನನ್ನ ಗೂಡು ನನಗೆ ವಾಪಸ್ ಕೊಟ್ಟಿದ್ಯಪ್ಪ ಅಂತ ದೇವ್ರು ಒಂದು ಥ್ಯಾಂಕ್ಸ್ ಹೇಳಿ ನೆಮ್ಮದಿಯಾಗಿ ಚೆನ್ನಾಗಿರಿ. ಮನೇಲಿ ಸಿಹಿ ಪದಾರ್ಥ ಮಾಡಿ 4 ಜನ ಮಕ್ಕಳಿಗೆ ಹಂಚಿಬಿಟ್ಟು ನೀನು ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡಿ ಆನಂದವಾಗಿ ನಗನಗ್ತಾ ಇರಮ್ಮ. ಯಾವ ಸಮಸ್ಯೆ ನಿನಗಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ತುಂಬ ಚೆನ್ನಾಗಿದೆ. ನೀನು ಭವಿಷ್ಯತ್ತು ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರ್ತೀಯ ನೀನು. ಒಳ್ಳೆಯದಾಗಲಿ. ನೇನು ಅಗೋಯ್ಕು ಅಂದರೆ 25ರಿಂದ ಪ್ರಾರಂಭವಾಗುವಂಥದ್ದು, 27ರಂದು ಪ್ರತಿಷ್ಠಾಪನಾ ಮಹೋತ್ಸವ, 28, 29 ವಾರ್ಷಿಕೋತ್ಸವ ಕಾರ್ಯಕ್ರಮ, 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಬಂದಂಥ ಶುಭಗಳಿಗೆ, ಜೊತೆಗೆ 30ನೇ ತಾರೀಕು ವಸಂತೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳಿಗೆಲ್ಲರಿಗೂ ಸಹಿತ ತಮ್ಮನ್ನು ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕೆಂದರೆ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನೋಡ್ತಾ ಇದ್ದ ಹಾಗೆ ಒಂದು ಅಭೂತಪೂರ್ವವಾದಂಥ ಒಂದು ಸಂಸ್ಥಾನವಾಯಿತು. ಯಾವ ಮುಹೂರ್ತದಲ್ಲಿ ಸಾಲಿಗ್ರಾಮ ಆ ಕ್ಷೇತ್ರಕ್ಕೆ ಬಂತೋ ಅದಾದ ನಂತರ ಆ ವರಹಾದೇವರ ಸಾಲಿಗ್ರಾಮದ ದರ್ಶನದಿಂದ ಸಾಕಷ್ಟು ಜನ ಪುನೀತರಾದರು. ತಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡ್ರು. ಎಷ್ಟೋ ಭೂಮಿ ಸಮಸ್ಯೆ, ಕೋರ್ಟು ಕಚೇರಿ ಹತ್ತಿರತಕ್ಕಂಥದ್ದನ್ನು ಒಂದಷ್ಟು ನೆಮ್ಮದಿಯುತವಾದಂತಹ ತೀರ್ಮಾನಕ್ಕೆ ತಂದುಕೊಂಡ್ರು. ಎಷ್ಟೋ ಮನೆಗಳಲ್ಲಿ ನೆಮ್ಮದಿ ಕಾಣದಿರತಕ್ಕಂಥವರು ಸ್ವಾಮಿನ ಬಂದು ದರ್ಶನ ಮಾಡ್ಕೊಂಡು ಹೋದ ನಂತರ ನಾವು ನೆಮ್ಮದಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ, ನಮ್ಮ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಯಿತು ಎಂಬತಕ್ಕಂಥದ್ದರ ಧ್ವನಿ ನಾನು ಕೇಳಿ ಬಹಳ ಆನಂದ ಆಯಿತು. ಹಾಗಾಗಿ ಈಗ ನಡೀತಿರ್ತಕ್ಕಂಥ ಜಾತ್ರಾ ಮಹೋತ್ಸವಕ್ಕೂ ತಮ್ಮೆಲ್ಲರಿಗೂ ಸಹಿತ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಬನ್ನಿ, ಭಾಗವಹಿಸಿ, ಭಗವಂತನ ಕೃಪಾಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಯಾವುದು ಬೇಕು ಯಾವುದು ಬೇಡ, ಸರಿ ತಪ್ಪು ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವಿದೆಯಲ್ಲ, ಈ ಭಯದ ಸನ್ನಿವೇಶ ಇದೆಯಲ್ಲ, ಅದನ್ನು ದೂರ ಮಾಡ್ಕೋಬೇಕು. ಯಾವುದಾದ್ರೂ ಆಗಲಿ, ಭಗವಂತ ನಿನ್ನೊಟ್ಟಿಗಿದೆಯಾ, ನೀನು ಕೆಲಸ ನಡೆಸ್ತೀಯ. ನಾನು ಮಾಡುವಂತಹ ಕೆಲಸ ಲೋಪವಿಲ್ಲದಿರ ನಾನು ಮಾಡ್ತೇನೆ. ನಾನು ಮಾಡುವಂಥ ಕೆಲಸ ಲೋಪವಿಲ್ಲದಾಗ ನಾನು ಮಾಡುವಾಗ ನೀನು ಅದಕ್ಕೆ ಸಹಾಯ ಮಾಡಬೇಕಾದ್ದು ಧರ್ಮನಪ್ಪ ಅಂತ ದೇವ್ರ ಮೇಲೆ ಭಾರ ಹಾಕಬೇಕು ನಾವು. ಹಾಗೆ ಶತ್ರುಗಳಂತಕ್ಕಂಥವ್ರು ಹೆಜ್ಜೆಜ್ಜೆಗೂ ಬರೋದು ಸಹಜವೇ. ಆದರೆ ಯಾವ ಶತ್ರುಗಳು ಏನು ಮಾಡಿದ್ರು ಕಾಯೋನು ಮೇಲೊಬ್ಬ ಇದ್ದಾನೆ. ಆ ಮೇಲ್ಗಡೆ ಇರ್ತಕ್ಕಂಥ ಭಗವಂತ ನಿಮ್ಮನ್ನು ನೋಡ್ತಿರ್ತಾನೆ. ನಿಮಗೆ ಬೇಕು ಬೇಡಗಳನ್ನು ಆತನ ದಯಪಾಲಿಸ್ತಾನೆ. ಹಾಗೆ ಕೆಲವೊಮ್ಮೆ ಏನಾಗುತ್ತೆ, ಮದಾಂಧರಾಗಿ ನಡ್ಕೊಳ್ಳುವಂಥ ಪರಿಸ್ಥಿತಿ ಒಂದಷ್ಟು ಜನಕ್ಕೆ ಇರುತ್ತೆ. ಆ ಮದ ತುಂಬಿರ್ತಕ್ಕಂತಹ ಆನೆಯನ್ನು ಪಳಗಿಸೋಕ್ಕೆ ಅಂಕುಶ ಇದೆ. ಹಾಗಿದ್ದ ಮೇಲೆ ಮದ ತುಂಬಿರುವಂಥ ವ್ಯಕ್ತಿನ ಪಳಗಿಸೋಕ್ಕೆ ಮೇಲೆ ಭಗವಂತನೇ ಇದ್ದಾನೆ. ಆದರೆ ಒಂದು ವಿಚಾರ, ಇವತ್ತು ಯಾರೇ ಆದರೂ ಸಹಿತ ಈ ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ ಅಂತ ಬಂದಾಗ, ಈ ಕೊಟ್ಟು ತೆಗೆದುಕೊಳ್ಳತಕ್ಕಂತಹ ಲೇವಾದೇವಿ ಅಂತಿದ್ದಾಗ, ಅಥವಾ ಯಾವುದಾದ್ರು ಒಂದು ವ್ಯವಹಾರ ಮಾಡಬೇಕು ಅಂದಾಗ ನೀವೊಬ್ಬರೇ ಮುಂದೆ ನಡೆದು ಮುಂದೆ ಹೋಗ್ತಕ್ಕಂಥದ್ದಕ್ಕಿಂತ ನಿಮ್ಮ ಆತ್ಮೀಯರು ಅವರಿಂದ ಕೆಲಸ ಆಗುತ್ತೋ ಬಿಡುತ್ತೋ, ಆದರೆ ಒಂದಿಬ್ಬರು ಆತ್ಮೀಯರನ್ನೋ ನಿಮ್ಮ ಕುಟುಂಬಸ್ಥರನ್ನೋ ನಿಮಗೆ ಬೇಕಾಗಿರ್ತಕ್ಕಂಥವ್ರನ್ನೋ ಜೊತೆಯಲ್ಲಿಟ್ಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಈ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಿ, ನೆಮ್ಮದಿಯಾಗಿರ್ತೀರಿ, ಸಂತೋಷ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಆದರೆ ಕೆಲವಷ್ಟು ವಿಚಾರಗಳು ಬೇಕು ಬೇಡ ಎಂಬತಕ್ಕಂಥದ್ದರ ಚಿಂತನೆ ಇದೆ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೂ ಸಹಿತ ನೆಮ್ಮದಿ ಕಳ್ಕೊಳ್ಳೋಂಗಾಗ್ತಾ ಇದೆ ಮತ್ತು ಯಾವುದಾದ್ರೂ ಒಂದು ವಿಚಾರ ನಿಮ್ಮನ್ನು ಬಾಧಿಸ್ತಾ ಇದೆ. ಹಾಗೆ ಎಲ್ಲವೂ ನನಗೆ ಸರಿ ಇದೆ ಅಂತ ನಾವು ತಿಳ್ಕೊಂಡ್ರೆ ಎಲ್ಲೋ ಒಂದು ಕಡೆ ಜಾರಿ ಬೀಳೋದೇ ಆಗ್ತಾ ಇರುತ್ತೆ. ಆದರೆ ಇವತ್ತಾದರೂ ಸರಿಯಾದ ನಿಲುವು ತೀರ್ಮಾನ ತಂದುಕೊಂಡ್ರೆ ಮಾತ್ರ ಅದರ ಫಲ ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳು, ನಿಮ್ಮ ಚಿಂತನೆ ಸರಿಯಾದ ಮಾರ್ಗದರ್ಶನ ಇಲ್ಲದಂತ ಆಗುವಂಥದ್ರಿಂದ ಹಿಂದೆಲ್ಲ ಒಂಥರ ಸಮಸ್ಯೆಯನ್ನು ತಂದುಕೊಳ್ಳಬೇಕಾಗತ್ತೆ, ಇಲ್ಲದ ನೋವುಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಆಗುತ್ತೆ. ಪ್ರಸ್ತುತ ರಾಹು ಇರತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದಲೇ ಶನಿಯಿಂದ ದೋಷ ವಿಮುಕ್ತರಾದರೂ ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ದೋಷದಿಂದ ಮಾನಸಿಕವಾದಂತಹ ಒತ್ತಡ ಇದೆ. ಒಂದು ತಲೆ, ಎರಡನೇದು ಪಾದದಲ್ಲಿ ನೋವಿಲ್ಲಪ್ಪ ಅಂದ್ಕೊಂಡ್ರೆ ತಲೆ ನೋವಾಗುತ್ತೆ. ತಲೆಯಲ್ಲಿ ನೋವು ಜಾಸ್ತಿ ಆಗಿದೆಪ್ಪ, ಇಲ್ಲಿ ಪರವಾಗಿಲ್ಲ, ಇವತ್ತೇನೋ ಸ್ವಲ್ಪ ಕಡಿಮೆ ಇದೆ ಅಂದರೆ ಪಾದಕ್ಕೆ ಬರುತ್ತೆ. ಒಟ್ಟಾರೆ ತಲೆ ಬಿಟ್ಟರೆ ಪಾದ ಬಿಟ್ಟರೆ ತಲೆ. ಕಾರಣ ಏನಪ್ಪ ಅಂದರೆ ಇಲ್ಲಿ ರಾಹು ಇರ್ತಕ್ಕಂಥ ಆಸ್ಥಾನದಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪೋಷಕರು, ಹಿರಿಯರು ಅಥವಾ ಅನುಭವಸ್ಥರ ಮಾತನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಆಲಿಸಿದ್ರೆ ಖಂಡಿತ ಹೆಚ್ಚು ಅನುಕೂಲ ಆಗುತ್ತೆ. ಆದರೆ ಯಾರ ಮಾತನ್ನು ಆಲಿಸುವಂಥ ಮನಸ್ಥಿತಿ ಈಗ ನಿಮ್ಮದಲ್ಲ. ಕಾರಣ ನಿಮ್ಮ ಗ್ರಹಸ್ಥಿತಿಗಳು ನಿಮ್ಮನ್ನು ಆ ಥರ ಹುಚ್ಚೆದ್ದು ಕುಣಿಸ್ತಾ ಇದೆ. ಆದಷ್ಟು ಜವಾಬ್ದಾರಿ ಇರಲಿ, ಜಾಗೃತೆ ಇರಲಿ, ಎಚ್ಚರಿಕೆ ಇರಲಿ. ಯಾಕೆಂದರೆ ಜಾರಿ ಬಿದ್ದ ಮೇಲೆ 4 ಜನದ ಮಧ್ಯದಲ್ಲಿ ಬಿದ್ದಿದ್ದರೆ ಅದು ಮರ್ಯಾದೆ ಕಳ್ಕೊಂಡಂಗೆ ಆಗುತ್ತೆ. ಸಾಧ್ಯವಾದಷ್ಟು ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ತಲೆ ದಿಮ್ಮನ್ನೋದು, ಅದರ ಬೆಳಗ್ಗೆಯಿಂದಲೇ ಒಂಥರ ಮಾನಸಿಕವಾದಂತಹ ಒಂದು ಹಿಂಸೆ ಆಗುವಂಥದ್ದು, ಯಾವುದು ಮಾಡಿದ್ರೂ ಇದು ಸರಿ ಇದೆಯೋ ತಪ್ಪಿದೆಯೋ, ಸರಿನೋ ತಪ್ಪೋ, ಈ ಕನ್ಫ್ಯೂಷನ್ಸ್ ಇದೆಯಲ್ಲ, ಇದು ತುಂಬ ಬಾಧಿಸುತ್ತೆ. ಅದರಲ್ಲೂ ಕುಂಭರಾಶಿಯವರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬೇರೆ ಥರನೇ ಸಮಸ್ಯೆಗಳಿದೆ. ಆದರೆ ದಿನ ಕಳೀತಾ ಒಂದಲ್ಲ ಒಂಥರ ಸಮಸ್ಯೆ ಹೆಗಲೇರ್ತಾ ಇದೆಯೇ ವಿನಃ ನಾನು ನೆಮ್ಮದಿಯುತವಾಗಿರುವಂಥ ಕಾಲ ಆದರೂ ಯಾವಾಗಪ್ಪ ಭಗವಂತ ಅನ್ನೋ ಮಟ್ಟಕ್ಕೆ ಹೋಗ್ತಿರುತ್ತೆ. ಕಾರಣ ನಿಮ್ಮ ಜಾತಕದಲ್ಲಿ ಇನ್ನು 2 ವರ್ಷಗಳಲ್ಲಿ ಈ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳಿದೆ. ಅದಕ್ಕಾಗಿ ತಪ್ಪದೀರ ಶನಿ ಜಪವನ್ನು ಮಾಡ್ಕೊಳ್ಳೋದು ಬಹಳ ಉತ್ತಮ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪೀತೇಂ ಶಯೋ ರವಿಷ್ಠವಂತನಃ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನಿವಂತರವನ್ನು ನಿತ್ಯ ನಿರಂತರ ಪಠನೆ ಮಾಡಿ ಶನೈಶ್ಚರನ ಕೃಪೆಗೆ ತಾವು ಪಾತ್ರರಾಗಬೇಕು. ಹಾಗೆ ಯಾವುದಾದ್ರು ಪುಣ್ಯಕ್ಷೇತ್ರವೋ ತೀರ್ಥಕ್ಷೇತ್ರವೋ ಅಥವಾ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ ಅಂದರೆ ಒಂದು ಬನ್ನಿ ವೃಕ್ಷ ಅಥವಾ ತಾರೆ ವೃಕ್ಷ, ಒಂದು ಬನ್ನಿ ಅಥವಾ ತಾರೆ, ಇಂತಹ ತಾರೆ ವೃಕ್ಷ ಅಥವಾ ಬನ್ನಿ ವೃಕ್ಷದ ಸಮೀಪಕ್ಕೆ ಬಂದು ಅಲ್ಲಿ ದೇವರ ಮುಂದೆ ಒಂದು ದೀಪ ಹಚ್ಚಿ ಅಲ್ಲಿ ಶನೈಶ್ಚರನ ಮಹಾಮಂತ್ರವನ್ನು ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಅಲ್ಲಿ ಆದರೂ ತಾವು ಪಠನೆ ಮಾಡಿ ಒಂದಷ್ಟು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ಸಾಧ್ಯವಾದರೆ ಅಪ್ಪಟ ಶ್ರೀಗಂಧದಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಒಂಚೂರು ಹಣೆಗಚ್ಚಿಕೊಂಡು ಒಂದು ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಖಂಡಿತ ಸಿದ್ಧಿ ಆಗುತ್ತೆ. ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದಲೇ ಆಲೋಚನೆ ಮಾಡಿ, ಅದರ ಫಲಾಫಲಗಳು ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ. ಮತ್ತು ಮಾಡುವಂಥ ಕೆಲಸದಲ್ಲಿ ಒಂದು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದಿದೆ. ನೀವು ನಂಬಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಯಾರನ್ನ ಜೊತೆಯಲ್ಲಿದ್ದಾರೋ ಅವರಿಂದ ಇಲ್ಲಿವರೆಗೂ ಯಾವುದು ಅಸಮಾಧಾನ ಅಂದರೂ ಇವತ್ತಿನ ದಿವಸ ಮಾತ್ರ ಒಂದಷ್ಟು ಬೆಳಕು ಕಾಣುವಂಥದ್ದಾಗುತ್ತೆ. ಏನು ಬೇಕೋ ಅದು ಕಾರ್ಯಸಿದ್ಧಿ ಆಗುತ್ತೆ. ಯಾವುದು ಸರಿಯೋ ಅದ್ರ ಬಗ್ಗೆ ನಮ್ಮ ಚಿಂತನೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಲೇವಾದೇವಿಗಳು, ಹಣಕಾಸಿನ ವಿಚಾರ, ಜೊತೆಗೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಸಿಗುವಂಥ ಸ್ಥಾನಮಾನ ಅಥವಾ ನಿಮಗೆ ಸಿಗುವಂಥ ಒಂದು ಗೌರವ, ಇದೆಲ್ಲವೂ ಸಹಿತ ಭಗವಂತನ ಕೃಪೆಯಿಂದ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ 21 ಗರಿಕೆಯನ್ನು ಶ್ರೀಗಂಧದಲ್ಲಿ ಅದ್ಕೊಂಡು ಆ ಗಣಪತಿಯ ಪಾದದ ಮೇಲೆ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಹೀಗೆ ಮಹಾಗಣಪತಿಯ ಸಾನ್ನಿಧ್ಯದಲ್ಲಿ ಒಂದು ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗಷ್ಟೇ ಧಾರವಾಡದಿಂದ ಒಂದಷ್ಟು ಪದಾರ್ಥಗಳನ್ನು ಕಳಿಸ್ಕೊಟ್ಟಿದ್ದಾಳೆ ಒಬ್ಬ ತಾಯಿ. ಈ ಪದಾರ್ಥಗಳಲ್ಲಿ ಹೋಮಕ್ಕೆ ಬೇಕಾಗಿರುವಂತಹ ಆಜ್ಯ ತುಪ್ಪ ಇದೆ ಮತ್ತು ಕಪ್ಪು ಎಳ್ಳಿದೆ. ಸ್ವಾಮಿಯ ಒಂದು ಹವನಕ್ಕೆ ಕಪ್ಪು ಎಳ್ಳು, ಜೊತೆಗೆ ಅವರೇ ಬೇಳೆ ಕಳಿಸಿದ್ದೀರಿ, ಅರಿಶಿನ ಕುಂಕುಮವನ್ನು ಕಳಿಸಿದ್ದೀರಿ, ಜೊತೆಗೆ ಭತ್ತದ ಹರಳು ಕಳಿಸಿದ್ದೀರಿ, ನಿಂಬೆಹಣ್ಣು ಕಳಿಸಿದ್ದೀರಿ, ಶಕ್ತಿಯಾನುಸಾರ ಒಂದು 1000 ರೂಪಾಯಿ ದುಡ್ಡು ಕಳಿಸಿದ್ದೀರಿ. ಇದೆಲ್ಲವೂ ಯಾಗಕ್ಕೆ ಅಂತ ಬರೆದಿದ್ದೀರಿ. ಅದಾದ ನಂತರ ಒಂದು ವಿಚಾರವನ್ನು ಕಾಗದವನ್ನು ಬರೆದಿದ್ದೀರಿ. ನೀವು ಬರೆದಿರುವಂತಹ ಕಾಗದವನ್ನು ನಾನು ನೋಡಿದೆ. ಅಮ್ಮ, ಜಗತ್ತಂತಕ್ಕಂತಹದ್ದು ಕುರುಡಾಗಿ ಹೋಗ್ತಾ ಇದೆ. ಅಂದರೆ ಆ ವಯಸ್ಸಿದೆಯಲ್ಲ, ಆ ವಯಸ್ಸು ಕುರುಡು. ಆದರೆ ಆ ವಯಸ್ಸು ಅಂತ ಹೇಳಲಿಕ್ಕಾಗಲ್ಲ. ನಾನು ಹೇಳ್ತಿರೋದು ನಿನ್ನದೇ ಕಾಗದ ನೋಡು, ನೀನು ಬರೆದಿರುವಂತಹ ಕಾಗದ. ಈ ಕಾಗದದಲ್ಲಿರ್ತಕ್ಕಂಥ ಎಲ್ಲ ವಿಚಾರವನ್ನು ನೈಜತೆಯಿಂದ ಬರೆದಂಗೆ ನಾನು ಹೇಳೋಕ್ಕಾಗೋದಿಲ್ಲ, ಹೇಳಬಾರ್ದು, ತಪ್ಪು ಅನಿಸುತ್ತೆ. ಆದರೆ ಒಂದು ವಿಚಾರ ಅಂತೂ ನಾನು ಹೇಳ್ತೀನಿ ತಾಯಿ, ನೀನು ಏನು ನೋವು ಅನುಭವಿಸ್ತಾ ಇದೆಯೋ, ಯಾವ ಸಮಸ್ಯೆಯನ್ನು ನೋಡಿ ನೀನು ಕಣ್ಣೀರಾಗ್ತಿದ್ಯೋ, ಆ ನೋವಿನಿಂದ ಆದಷ್ಟು ಬೇಗ ಪರಿಹಾರ ಸಿಗಲಿ ಅಂತ ನಾನು ಶನೈಶ್ಚರನ್ನ ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಕೆಲವೊಮ್ಮೆ ಹಾಗೇನೆ ಈ ಒಂದು ಸಾಮಾನ್ಯ ಆ ವಯಸ್ಸಲ್ಲ, ಅಂದರೆ ನೀನು ಬರೆದಿರುವಂತಹ ವಯಸ್ಸು, ಈ ವಯಸ್ಸಿಗೆ ಈ ಸಮಸ್ಯೆ ಎದುರಾಗುವಂಥದ್ದಲ್ಲ. ಆದರೆ ಏನು ಮಾಡೋದು? ಈ ಕಪಿಮುಷ್ಟಿಯಲ್ಲಿ ಸಿಕ್ಕಿರುವಂತಹ ಮಗ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನಂತ. ಆ ಕಪಿಮುಷ್ಟಿಯಿಂದ ಬಿಡಿಸೋದು ಭಾಳ ಕಷ್ಟ. ಅದಕ್ಕೆ ಹೇಳೋದು, ಹರಿಯುವ ನೀರಿಗೆ ಎದುರಾಗಬಾರ್ದು, ಬಿರುಗಾಳಿಗೆ ಎದುರು ನಿಲ್ಲಬಾರ್ದು. ಆದರೆ ಒಂದು ಹೆಣ್ಣಿನ ಒಂದು ರೋಷಾವೇಶದ ಮನಸ್ಸಿನ ಮುಂದೆ ನಿಲ್ಲಬಾರ್ದು ಅಂತ ಹೇಳ್ತಾರೆ. ಹೆಣ್ಣಿನ ರೋಷಾವೇಶದ ಮನಸ್ಸಿನ ಮುಂದೆ ನಿಲ್ಲುವಂಥ ವ್ಯಕ್ತಿ, ತೊಡೆದೊಟ್ಟುವಂಥ ವ್ಯಕ್ತಿ ಇನ್ನೂ ಜಗತ್ತಿನ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಅದಕ್ಕಾಗಿ ಇದೆಲ್ಲ ಆಯಾಗ ಸ್ವಲ್ಪ ದಿವಸ ಈ ಸರಿ ಹೋಗುತ್ತೆ. ಭಯಪಡಬೇಡ ತಾಯಿ, ನಿನ್ನ ಕುಟುಂಬ, ನಿನ್ನ ಪರಿವಾರ ಚೆನ್ನಾಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನೀನು ಹೆದರಕ್ಕೆ ಹೋಗಬೇಡ. ನಾನು ಆದಷ್ಟು ದೇವ್ರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವ ಸಮಸ್ಯೆಯಿಂದ ನಿನ್ನ ಕುಟುಂಬ, ನಿನ್ನ ಮಗ ಆ ನೋವಲ್ಲಿ ಅನುಭವಿಸ್ತಿದ್ದಾನೋ, ಸಮಸ್ಯೆಯಲ್ಲಿದ್ದಾನೋ, ಆ ಸಮಸ್ಯೆಯಿಂದ ಬೇಗ ಅವನು ಹೊರಗಡೆ ಬರಲಿಕ್ಕೆ ಶನೈಶ್ಚರನ ಆ ಸಂಪೂರ್ಣ ಕೃಪೆ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ, ಈ ನೇರ ಪ್ರಸಾರಕ್ಕೆ ಕರೆ ಮಾಡಿ ಮಾತಾಡಬೇಕು ಎಂಬತಕ್ಕಂಥ ಹಂಬಲದಲ್ಲಿರ್ತಕ್ಕಂಥ ನನ್ನ ಅಭಿಮಾನಿಗಳಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ, ಹೇಳಿ. ನಮಸ್ತೆ ಗುರುಜಿ, ನಾನು ರಾಯಚೂರಿಂದ ಉರ್ಕುಂದಮ್ಮ ನಾಯಕ್ ಅಂತ ಮಾತಾಡ್ತೀನಿ ಗುರುಜಿ. ಹಾಂ, ಹೇಳಿಮ್ಮ. ಆರಾಮಿದ್ದೀರಿ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ?
ಚೆನ್ನಾಗಿದೆ ಗುರುಜಿ. ನಾವು ಆರೋಗ್ಯ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ಗುರುಜಿ ಒಂದು 6 ವರ್ಷದಿಂದ ಸ್ವಲ್ಪ ಅಪಾಂಡಕ್ಸ್ ಆಗಿತ್ತು ಗುರುಜಿ. ನಮ್ಗೆ ಆಪರೇಷನ್ ಮಾಡ್ಕೊಂಡಿದೀವಿ. ಮತ್ತೆ ಅದಾದ್ಮೇಲೆ 2 ವರ್ಷದಿಂದ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಇತ್ತರ ಅದ ಆಪರೇಷನ್ ಮಾಡ್ಕೊಂಡಿದ್ವಿ ಗುರುಜಿ. ಮತ್ತೆ ಇವಾಗ ಮುಳ್ಬಾದಂತೆ ಬಂದಿದೆ ಗುರುಜಿ. ಅದು 1 ವರ್ಷದಿಂದ ಆಯ್ತು ಗುರುಜಿ. ತೋರ್ಸ್ಕೊಂಡಂಗೆಲ್ಲ ಮತ್ತೆ ಶೀತ ಹಾಕತ್ತದ ಗುರುಜಿ. ಮತ್ತೆ ಇವಾಗ 1 ಇಯರ್ ಇಂದ ಗುರುಜಿ ಹಾರ್ಟ್ ಪ್ರಾಬ್ಲಮ್ ಜಗ್ಗೆ ಆಗ್ತಿದೆ ಗುರುಜಿ. ಅದು ಆಪರೇಷನ್ ಮಾಡಿಸ್ಕೋಬೇಕಂತ ಹೇಳ್ತಿದಾರೆ ಗುರುಜಿ. ಅದಕ್ಕೆ ಅದರಿಂದ ಬಗ್ಗೆ ಸ್ವಲ್ಪ ಪರಿಹಾರ ಬೇಕಾಯ್ತು ಗುರುಜಿ. ಎಲ್ಲ ಸಮಸ್ಯೆಗಳು ಏನಪ್ಪ ಅಂದರೆ ಇನ್ನೊಂದು 6 ತಿಂಗಳೇ. ಮುಂದಿನ 6 ತಿಂಗಳಲ್ಲಿ ನಿಮ್ಮ ಸಮಸ್ಯೆಗಳ ಎಲ್ಲವೂ ಒಂದು ಪರಿಹಾರ ಸಿಗುತ್ತೆ, ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಆದರೆ ಈ 6 ತಿಂಗಳಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ನೀನು ಇನ್ನೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಆಪರೇಷನ್ ತನಕ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಮನಸ್ಸು ಗಟ್ಟಿ ಮಾಡಿಕೊಂಡು ಆದಷ್ಟು ಇರುವ 4 ದಿವಸ ನೆಮ್ಮದಿಯಾಗಿರಬೇಕು, ಚೆನ್ನಾಗಿರಬೇಕು ಎಂಬತಕ್ಕಂಥದ್ದನ್ನು ನೀವು ಮನಸ್ಸಲ್ಲಿ ತಂದ್ಕೊಳ್ಬೇಕು. ದೇಹಕ್ಕೆ ತುಂಬ ನೋವು ಕೊಡಬಾರ್ದು. ಆದರೆ ಮನಸ್ಸಲ್ಲಿರೋ ನೋವಿಗೆ ಒಂದು ಪರಿಹಾರ ಹುಡುಕೊಳ್ಬೇಕು. ನೀನು ನಿನ್ನ ಹಸನ್ಮುಖಿತನ, ನಗುಮುಖ, ನಿನ್ನ ಪರಿಸರ ಇದ್ರ ಕಡೆ ಗಮನ ಕೊಟ್ಟರೆ ಸಾಕು. ಗುರುಜಿ ನಾನು ಇನ್ನೊಂದು ಗುರುಜಿ, ನಂದು ಟ್ರಾನ್ಸ್ಫರ್ ಆಗಿದೆ ಗುರುಜಿ. ಬೇರೆ ಕಡೆ ಹಾಕಿದೆ ಗುರುಜಿ. ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಗುರುಜಿ. ಟ್ರಾನ್ಸ್ಫರ್ ನಾನು ರಾಯಚೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಗುರುಜಿ. ಇವಾಗ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಗುರುಜಿ. ನಾನು ಇಲ್ಲಮ್ಮ, ಸ್ವಲ್ಪ ದಿವಸ ಹೋಗು. ನಿನಗೂ ಸ್ಥಳ ಬದಲಾವಣೆ ಆದರೆ ಒಂದು ನೆಮ್ಮದಿ ಅನಿಸುತ್ತೆ. ಗುರುಜಿ ಅದು ಆ ಕ್ಷಣಕ್ಕೆ ನಿಂಗೆ ನೋವು ಆಗ್ಬೋದು. ಆದರೆ ನೀನು ಹೋದ ಸ್ಥಳ, ನೀನು ಕೆಲಸ ಮಾಡೋಕ್ಕೆ ಹೋಗುವಂಥ ಸ್ಥಳ ನಿನ್ನ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಆಗ ನಿನ್ನ ಆರೋಗ್ಯದ ಕಡೆ ಇರ್ತಕ್ಕಂಥ ಈ ಮಾನಸಿಕವಾದಂಥ ಒತ್ತಡಗಳಿದೆಯಲ್ಲ, ಅದು ದೂರ ಆಗುತ್ತೆ. ಅದೇ ಗುರುಜಿ, ಇದು ಆರೋಗ್ಯ ಬಗ್ಗೆದಿಂದ ನಾನು ರೆಸ್ಪೆಕ್ಟ್ ಕೊಡಕ್ ಆಗ್ತಿಲ್ಲ ಗುರುಜಿ. ನಾನು ಕೆಲಸದಲ್ಲಿ ಏನ್ ಮಾಡ್ಬೇಕು ಏನಿಲ್ಲ ಅನ್ನಂಗ ಆಗ್ಬಿಟ್ಟಿದೆ ಗುರುಜಿ. ಇಲ್ಲಮ್ಮ, ಅದ್ರ ಇಂಟ್ರೆಸ್ಟೇ ಆಗ್ತಾ ಇಲ್ಲ ಗುರುಜಿ. ನೀನು ಅದ್ರ ಬಗ್ಗೆನೇ ತುಂಬಾ ಆಲೋಚನೆ ಮಾಡ್ತಾ ತಲೆ ಕೆಡಿಸ್ಕೊಂಡ್ರೆ ಇದೆಲ್ಲ ಬರುತ್ತೆ. ಆದ್ರೆ ಹೆಚ್ಚು ಆಳ ಇಡಬೇಡ. ಹೇಳಮ್ಮ. ಗುರುಜಿ ನಮ್ ಫ್ರೆಂಡ್ ಇದ ಗುರುಜಿ. ಅವಳು ಫ್ಯಾಮಿಲಿಯಿಂದ ಸ್ವಲ್ಪ ಬಹಳ ಇದಾಗ್ತಿರ ಗುರುಜಿ. ಅವಳಿಂದ ನನ್ಗೆ ಬಹಳ ದೂರ ಆಗ್ತಾ ಇಲ್ಲ ಗುರುಜಿ. ದೂರ ಆಗ್ತಾ ಇಲ್ಲ ಗುರುಜಿ. ಅವಳು ನನಗ ಟೈಮ್ ಅನ್ನೋದು ಕೊಡ್ತಾ ಇಲ್ಲ ಗುರುಜಿ. ಫ್ರೆಂಡ್ಸ್ ಅಂದ್ರೆ ನನ್ ಫ್ರೆಂಡ್ಸ್ ಇಸ್ ಮೈ ಲೈಫ್ ಗುರುಜಿ. ಅವಳನ್ನ ಬಹಳ ಹಚ್ಕೊಂಡ್ಬಿಟ್ಟಿನಿ ಗುರುಜಿ. ಇವಾಗ ಅವಳು ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಗುರುಜಿ ನನಗೆ. ನೋಡಿ, ಇಷ್ಟೆಲ್ಲ ಇದ್ರೆ ಇದೇ ಆಪರೇಷನ್ನು ಆಗುತ್ತೆ, ನಾಳೆ ದಿವಸ ಇನ್ನೊಂದು ಆಪರೇಷನ್ನು ಆಗುತ್ತೆ. ನೀನು ಮನಸ್ಸಲ್ಲಿ ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ನೀನು ಹೃದಯ ಆರೋಗ್ಯ ಹೇಗೆ ಸರಿ ಬರುತ್ತೆ? ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು, ಯಾರ್ಯಾರಿಂದ ಏನೇನೋ ಅದನ್ನೆಲ್ಲ ಹಾಗೆ ನೋಡಬೇಕಮ್ಮ. ಫ್ರೆಂಡ್ಸಿಗೆ ಕೊಡೋ ಸ್ಥಾನಮಾನ ಫ್ರೆಂಡ್ಸಿಗೆ ಕೊಡಬೇಕು. ಹಾಗೆ ಗಂಡನಿಗೋ ಮಕ್ಕಳಿಗೋ ಕೊಡೋ ಸ್ಥಾನ ಮಕ್ಕಳು ಕೊಡಬೇಕು. ಅಥವಾ ನಿನ್ನ ತಂದೆ ತಾಯಿ ಕೊಡೋ ಸ್ಥಾನ ತಂದೆ ತಾಯಿ ಕೊಡಬೇಕು. ಅವರ ಸ್ಥಾನದಲ್ಲಿ ಎಷ್ಟೆಷ್ಟು ರೀತಿ ಹೋಗಿ ನಿನ್ನ ತಂದೆ ತಾಯಿ ಇಷ್ಟೊಂದು ಹತ್ತಿರವಾಗಿ ಇಟ್ಕೊಂಡಿದ್ಯಾ ನೀನು? ಗುರುಜಿ ನಮ್ ತಂದೆ ತಾಯಿ ಇಲ್ಲ ಗುರುಜಿ. ತಂದೆ ತಾಯಿ ತೀರ್ಕೊಂಡಿದ್ದಾರೆ. ನಾವು ಸೋದರ ಮಾವನಲ್ಲಿ ಇದೀವಿ ಸರ್. ಸೋದರ ಮಾವನ ತೀರ್ಕೊಂಡ್ರು ಗುರುಜಿ. ನಮ್ ಸಮಸ್ಯೆ ಜಗ್ಗಿದೆ ಗುರುಜಿ. ಆದ್ರೆ ನಮ್ಮದು ಅನ್ನೋದಿಲ್ಲ ಗುರುಜಿ. ದೇವ್ರು ಎಲ್ಲ ಕೊಟ್ಟಿದ್ದಾನ ಗುರುಜಿ. ನಮ್ದು ಅನ್ನೋದಿಲ್ಲ ಗುರುಜಿ. ಜಾಬ್ ಕೊಟ್ಟಿದ್ದಾನ, ರೊಕ್ಕ ತಂತ್ರಿಲ್ಲ, ಏನಿಲ್ಲ ಅದು ಗುರುಜಿ. ಎಲ್ಲ ಇದೆ. ಫ್ರೆಂಡ್ ಸರ್ಕಲ್ ಇಂದ ಹೋಗಿ ನಾನೆಲ್ಲ ಇದಾಗ್ತಿದ್ದೀನಿ ಗುರುಜಿ. ನಾನು ಹೇಳ್ತೀನಿ ಕೇಳು, ಇವತ್ತಿನಿಂದ ಆದಷ್ಟು ಫ್ರೆಂಡ್ ಸರ್ಕಲ್ ನೋಡು ತಾಯಿ. ಬೆಲ್ಲ ಇದ್ದರೆ ಇರುವೆ ಜಾಸ್ತಿ, ಅರ್ಥ ಮಾಡ್ಕೊ. ಬೆಲ್ಲ ಇದ್ದರೆ ಇರುವೆ ಜಾಸ್ತಿ ಬರುತ್ತೆ. ಆಗ ಬರ್ತಕ್ಕಂಥ ಇರುವೆಗಳೆಲ್ಲಗೂ ಸಹಿತ ನಾನು ನ್ಯಾಯ ಒದಗಿಸ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅದರ ಶಕ್ತಿ ಎಷ್ಟಿರುತ್ತೋ ಅಷ್ಟು ಬೆಲ್ಲ ತಿನ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಬೆಲ್ಲ ಅಂದ್ಕೊಳ್ಳೋದೇನು, ನನಗೆ ಇರುವೆಗಳು ಬೇಕು ಅಂತ. ಇರುವೆ ಬೇಕು ನಿಜ, ಇರೋ ಬೆಲ್ಲ ಖಾಲಿಯಾರ ಪರಿಸ್ಥಿತಿ ಏನು? ಅದರಿಂದ ಯಾರ ಸ್ನೇಹನೂ ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲಕ್ಕೂ ಒಂದು ಲಿಮಿಟ್ ಇರಲಿ, ಒಂದು ಸರಹದ್ದಿರಲಿ. ಆ ಸರಹದ್ದಲ್ಲಿದ್ದರೆ ಎಲ್ಲ ಕೆಲಸ ಆಗುತ್ತೆ. ಭಯಪಡಬೇಡಿ, ಧೈರ್ಯವಾಗಿರಿ. ನಿಮ್ಮ ಸ್ವರತರಂಗ ಪ್ರಕಾರ ಯಾವ ಸಮಸ್ಯೆಗಳು ಇಲ್ಲ. ಆಪರೇಷನ್ನು ಅದು ಇದು ಅಂತ ಹೋಗಿ ಇಲ್ಲದ 4 ಕಾಸನ್ನು ಕಳ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ನಾಳೆ ದೇಹದಲ್ಲಿ ಇನ್ನಷ್ಟು ತೊಂದರೆ ತಂದುಕೊಳ್ಳೋದು ಬೇಡ. ನಗನಗ್ತಾ ಚೆನ್ನಾಗಿರೋದು ಕಲ್ತ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಸಮಸ್ಯೆ ಅಂತ ಬಂದಾಗ ತಾಳ್ಮೆ ಬೇಕಾಗುತ್ತೆ. ಕೆಲವೊಮ್ಮೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಇಂಥವೆಲ್ಲ ಹುಚ್ಚು ಪ್ರಯತ್ನಗಳು ನಮ್ಮ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆದರೆ ಆ ಕ್ಷಣ ತಗೊಳ್ಳೋದು ನಿಲುವು ತೀರ್ಮಾನ ಮಾತ್ರ ಸರಿಯಾದ ರೀತಿಯೇ ಇರಬೇಕಾಗತ್ತೆ. ಆಗಲೇ ಸರಿ ಹೋಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮತ್ತೊಂದು ಕರೆ ಸಿದ್ಧರಾಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಹೇಳಿಮ್ಮ. ನಮಸ್ತೆ ಸ್ವಾಮಿ. ನಮಸ್ತೆ ದೇವರು. ನಮಸ್ತೆ ಪರಮಾತ್ಮ ತಂದೆ ಮಾರುತಿ ಆಂಜನೇಯ. ನಿಮ್ಮ ಪಾದನ ಸರ್ಕಾಂಗ ನಮಸ್ಕಾರ ಕಣಪ್ಪ. ಹೇಳಿಮ್ಮ, ಮಾತಾಡ್ತಾ. ನಾನು 4 ಸತಿ ಮಾತಾಡಿದ್ದೆ ಸ್ವಾಮಿ ನಿಮ್ಮ ಜೊತೆಯಲ್ಲಿ. 2 ಸಮಸ್ಯೆ ಅಂತ ಹೇಳಿದ್ದು, ಅದಕ್ಕೆ ಪರಿಹಾರ ಕಂಡ್ಕೊಂತೀರಾ ಅಂತ ಹೇಳಿದ್ರಿ. ಅದಾಗಿಲ್ಲ ಇನ್ನವೇ. ಏನು ಸಮಸ್ಯೆ? ಆರೋಗ್ಯ ಸಮಸ್ಯೆ ಸ್ವಾಮಿ. ಏನು ಸಮಸ್ಯೆ ಆದರೂ ಏನು ತಾಯಿ? ಆರೋಗ್ಯ ಸಮಸ್ಯೆ, ಒಂಥರ ಮೈ ಹಿಂಡಿದಂಗೆ ಆಗುತ್ತೆ ಸ್ವಾಮಿ. ಏನು ಕೆಲಸ ಮಾಡ್ತೀರಮ್ಮ ನೀವು? ನಾವೇನು ಕೆಲಸ ಮಾಡಲ್ಲ ಸ್ವಾಮಿ, ಮನೆ ಕೆಲಸ. ವಯಸ್ಸಾಗಿದೆ ನಮ್ಗೆ, 65 ವರ್ಷ. ಮನೆಯಲ್ಲೇ ಇರ್ತೀವಿ. ಒಂದು ಕೆಲಸ ಮಾಡಮ್ಮ, ನಿನ್ನ ಆಹಾರ ಪದ್ಧತಿಗಳನ್ನು ಒಂದು ಕಂಟ್ರೋಲ್ ತಗೋ.
ಎರಡನೇದು ನಿನ್ನ ಕೈಲಾದಷ್ಟು ಮನೆ ಹತ್ರ ಸುತ್ತಮುತ್ತ ಒಂದು ಸ್ವಲ್ಪ ಓಡಾಡು. ನಿನ್ನ ದೇಹದ ಸ್ವಾಮಿ ಕೆಲಸ ಮಾಡ್ತೀನಿ, ಮನೆ ಕೆಲಸ ಎಲ್ಲ ಮಾಡ್ತೀವಿ, ಹಾಗಲ್ಲಮ್ಮ, ನಾಲ್ಕು ಗೋಡೆ ಮಧ್ಯದಲ್ಲೇ ಇರತಕ್ಕಂಥದಕ್ಕಿನ್ನ ಸ್ವಲ್ಪ ಹೊರಗಡೆ ಒಂದು 10 ಹೆಜ್ಜೆ ನಡೆಯುವಂಥದ್ದು ಬಹಳ ಉತ್ತಮ. ಆಮೇಲೆ ಆರೋಗ್ಯದ ಬಗ್ಗೆ ಸರಿಯಿಲ್ಲ ಅಂತ ನಾವು ಇನ್ನೇನೋ ಚಿಂತನೆ ಮಾಡಬಾರ್ದು. ನಮ್ಮ ದೇಹದ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಆದಾಗ, ಮಾನಸಿಕವಾದಂಥ ಒತ್ತಡ ಬಂದಾಗ, ಕೆಲಸಕ್ಕೆ ಬಾರ್ದಂಥ ಆಲೋಚನೆಗಳು ತಲೆ ತುಂಬ ತುಂಬಿಕೊಂಡಾಗ ಇವೆಲ್ಲವೂ ನಮ್ಮ ಆರೋಗ್ಯ ಕೆಡುತ್ತೆ. ಇದು ಮನುಷ್ಯನಿಗೆ ಒಂಥರ ಮಾರಕ. ಆದರೆ ಇದನ್ನು ದಾಟಿ ಮುಂದೆ ಬರೋದು ಯಾವಾಗ? ಸ್ವಲ್ಪ ನಮಗೆ ನಾವೇ ಧೈರ್ಯ ತಂದ್ಕೊಳ್ಬೇಕು. ಆ ಧೈರ್ಯ ತಂದ್ಕೊಂಡ್ರೆ ಮಾತ್ರ ನೋಡಮ್ಮ, ಎಲ್ಲಕ್ಕೂ ಮೆಡಿಸಿನ್ಗೆ ಹೋಗಬಾರ್ದು. ಆರೋಗ್ಯ ಸರಿಯಿಲ್ಲ, ತಲೆನೋವು ಬಂತು ಮಾತ್ರೆ ತಗೋ, ಮೈಕೈ ನೋವು ಮಾತ್ರೆ ತಗೋ, ಅದೆಲ್ಲ ಮಾತ್ರೆಗಳು ಹೋಗಬಾರ್ದು. ಆದಷ್ಟು ಮನಸ್ಸನ್ನು ಬೇರೆ ಕಡೆ ಹರಿಬಿಡಬೇಕು. ಆ ಕ್ಷಣ ಬರುವ ಸಮಸ್ಯೆಯನ್ನು ಬೇರೊಂದು ನೋಡಿದ್ರೆ ನೀವು ಹ್ಯಾಪಿಯಾಗಿರ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ.